ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಸ್ನೇಹಿತರೆ. ನನ್ನ ಸ್ಕ್ರೀನ್ ನಿಮಗೆ ಕಾಣ್ತಿರಬಹುದು ಪ್ರತಿಯೊಬ್ಬರಿಗೂ ಕೂಡ. ದಟ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನ್ನ ಕೇಳಿ, ಇಲ್ಲಾಂದ್ರೆ ನಾನೇನೋ ಕೆಲವೊಂದು ಥಿಂಗ್ಸ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ. ಸೊ ಬಿಫೋರ್ ದಟ್ ಎಲ್ರಿಗೂ ನನ್ನ ವಾಯ್ಸ್ ಕೇಳ್ತಿದ್ಯಾ ಇಲ್ವಾ ಅಂತ ನಾನು, ಅಥವಾ ಕರೆಕ್ಟ್ ಆಗಿ ಕೇಳ್ತಿದ್ಯಾ ಅಂತ ಜಸ್ಟ್ ಇನ್ಫಾರ್ಮೇಶನ್ ತಗೋಬೇಕಾಗಿತ್ತು. ಸೊ ಜಸ್ಟ್ ಎಸ್ ಅಂತ ಮೆಸೇಜ್ ಹಾಕಿ ನನ್ನ ವಾಯ್ಸ್ ನಿಮ್ಗೆಲ್ಲ ಪ್ರಾಪರ್ ಆಗಿ ಕೇಳ್ತಿದ್ರೆ, ಸೊ ಎಸ್ ಅಂತ ಮೆಸೇಜ್ ಹಾಕಿ ನನ್ನ ವಾಯ್ಸ್ ನಿಮ್ಗೆಲ್ಲ ಕೇಳ್ತಿದ್ರೆ ಸ್ನೇಹಿತರೆ, ಸೊ ದಟ್ ನಾವು ಮುಂದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನಾದ್ರು ವೆಬಿನಾರ್ ಅನ್ನ ಅಥವಾ ಕ್ವಶನ್ಸ್ ಅನ್ನ ತಗೊಳ್ಳೋಣ, ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಹೇಳೋಣ ಸ್ನೇಹಿತರೆ ನಿಮ್ಗೆಲ್ಲ. ಗ್ರೇಟ್. ಸೊ ತುಂಬಾ ಜನ ಮೆಸೇಜ್ ಮಾಡ್ತಿದ್ದೀರಾ, ದಟ್ಸ್ ಗುಡ್. ಸೊ ಇವಾಗ ಕೆಲವೊಬ್ಬರಿಗೆ ನಾವು ಯಾರು ಅಂತ ಗೊತ್ತು. ಓಕೆ, ಸೊ ರಾಕೇಶ್ ಅವ್ರು ಕ್ವಶನ್ ಕೇಳಿದ್ದಾರೆ, ಅದಾನಿ ವಿಲ್ಮಾರ್ ಇವಾಗ ಆಲ್ ಟೈಮ್ ಹೈ ಇದೆ, ನಾನು ಇಟ್ಕೊಳ್ಳ. ಎಸ್, ನಿಮ್ ಎಲ್ರು ಕ್ವಶನ್ ಅನ್ನ ತಗೊಳ್ಳೋಣ ಸ್ನೇಹಿತರೆ, ನಿಖಿಲ್ ಅವರ ಎಲ್ರದ್ದು. ಬಟ್ ಬಿಫೋರ್ ದಟ್ ಕೆಲವೊಬ್ರಿಗೆ ನಾನು ಯಾರು ಅಂತ ಗೊತ್ತು, ಕೆಲವೊಬ್ರಿಗೆ ನಾನು ಯಾರು ಅಥವಾ ನಮ್ ಟೀಮ್ ಬಗ್ಗೆ ಏನೋ ಗೊತ್ತಿಲ್ವೇ ಇಲ್ಲ. ಇನ್ನ ಕೆಲವೊಬ್ರು ಏನ್ ಅನ್ಕೊಂಡಿದ್ರೆ, ನೋಡೋಣಪ್ಪ ಏನೋ ಲಿಂಕ್ ಕಳಿಸಿದಾರೆ, ಜಾಯಿನ್ ಆಗೋಣ, ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೋ ಹೇಳ್ತಾರ ಅಂತ ಕೇಳೋಣ ಅಂತ ಬಂದಿರ್ತೀರಾ. ಸೊ ಫ್ರೆಂಡ್ಸ್, ಎಸ್ ಸಾಗರ್ ಅವ್ರೆ, ನಿಮ್ ಎಲ್ರ ಕ್ವಶನ್ಗೂ ಉತ್ತರ ಹೇಳ್ತೀನಿ. ಮೊದ್ಲು ನನ್ನ ಹೆಸರು ಹನುಮಂತ್ ಕುಳೂರ್ ಅಂತ. ಸೊ ಲೈಕ್ ಐ ಎಮ್ ಅ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಸ್ ವೆಲ್ ಆಸ್ ಐ ಡು ಟ್ರೈನ್ ದ ಪೀಪಲ್. ಸರಿನಾ? ಸೊ ಏನು ಅಂದ್ರೆ, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನಕ್ಕೆ ಟ್ರೈನಿಂಗ್ ಕೂಡ ಕೊಡ್ತೀವಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥನೂ ಮಾಡಿಸ್ತೀವಿ. ನಾನು ಪರ್ಸನಲಿ ಐ ಡು ಟ್ರೇಡ್. ಸೊ ನನ್ನ ಇವತ್ತಿನ ಇಂಟ್ರಾಡೇ ಟ್ರೇಡ್ಸ್ ಅನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಇವತ್ತು ಸ್ನೇಹಿತರೆ. ಅಂಡ್ ಅದ್ರ ಜೊತೆಗೆ ವೆರಿ ಮಚ್ ಇಂಪಾರ್ಟೆಂಟ್ ಏನು ಅಂದ್ರೆ, ಸೊ ವಿ ಟ್ರೈನ್ ಪೀಪಲ್ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ತನಕ. ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆನ್ಲೈನ್ ಅಂಡ್ ಆಫ್ಲೈನ್ ಬಗ್ಗೆ ಕಲಿಬೇಕಿತ್ತು ಅಂದ್ರೆ, ಬೆಂಗಳೂರಲ್ಲಿ ನಮ್ಮ ಆಫೀಸ್ ಇದೆ, ಪ್ಲಸ್ ಹುಬ್ಳಿಲಿ ಆಫೀಸ್ ಇದೆ, ನೀವು ಬಂದು ಕಲಿಬಹುದು ಆಫ್ಲೈನ್ ಅಲ್ಲಿ. ಸೊ ಡೈಲಿ 1 ಅವರ್ ಅಥವಾ 2 ಅವರ್ ಇರುತ್ತೆ, ಅಥವಾ ಸಾಟರ್ಡೆ ಸಂಡೇ ಕಲಿಬೇಕು ಅಂದ್ರೆ ಅದಕ್ಕೂ ಕೂಡ ಬಂದು ನೀವು ಕಲಿಬಹುದು ಸ್ನೇಹಿತರೆ. ಆನ್ಲೈನ್ ಅಂದ್ರೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಬ್ಯಾಚಸ್ ಇರುತ್ತೆ, ನೀವು ಮೇ ಬಿ ದಿನಕ್ಕೆ 1 ಅವರ್ 2 ಅವರ್ ಕಲಿಬಹುದು. ಓಕೆ, ಕೋರ್ಸ್ ಕ್ಲಾಸಸ್ ಎಂಡಿಗೆ, ಈ ವೆಬಿನಾರ್ ಎಂಡಿಗೆ ನಿಮ್ ಡೌಟ್ ಅನ್ನ ಇನ್ನ ಕ್ಲಿಯರ್ ಮಾಡುವಾಗ ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸಾಗರ್ ಅವರೇ, ನಾನ್ ನಿಮ್ ಫ್ಯಾನ್ ಅಂಡ್ ಫಾಲೋವರ್ ಅಂತ ಹೇಳ್ತಿದ್ರ, ಖುಷಿ ಆಯ್ತು. ಓಕೆ, ಸೊ ಇವಾಗ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳಿದೀರಾ, ಅದ್ರ ಬಗ್ಗೆ ನೋಡೋಣ. ಸೊ ಒಂದು ನಮ್ಮ ಐ ಥಿಂಕ್ ಯಾರು ಅಂದ್ರೆ ರಾಕೇಶ್ ಅವ್ರ ಒಂದು ಕ್ವಶನ್ ಕೇಳಿದ್ದಾರೆ, ಅದಾನಿ ವಿಲ್ಮಾರ್ ಇಸ್ ಆಲ್ ಟೈಮ್ ಹೈ ಇದೆ, ಇವಾಗ ಸೆಲ್ ಮಾಡ್ಲಾ ಏನ್ ಮಾಡ್ಲಿ ಅಂತ ಕೇಳಿದ್ದಾರೆ. ಸೊ ರಾಕೇಶ್ ಆಮೇಲೆ ಸಾಗರ್ ನೀವು ಇಬ್ರು ಕ್ವಶನ್ ಅನ್ನ ಹೇಳ್ತೀನಿ. ಸೊ ಅದಾನಿ ವಿಲ್ಮಾರ್ ಚಾರ್ಟ್ ನಾನು ಹಾಕ್ತೀನಿ ನೋಡಿ ಸ್ನೇಹಿತರೆ, ಇಲ್ಲ ಹೋಪ್ ನನ್ ಸ್ಕ್ರೀನ್ ಕಾಣ್ತಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆಲ್ಲ. ಅದಾನಿ ವಿಲ್ಮಾರ್, ಎಸ್. ಸೊ ಕೆಲವೊಬ್ರು ಏನ್ ಸರ್ ಇದು ನನಗೆ ಗೊತ್ತೇ ಆಗ್ತಿಲ್ಲ, ನೀವೇನೋ ಹೇಳ್ತಿದ್ದೀರಾ, ತುಂಬಾ ಜನಕ್ಕೆ ಅನಿಸ್ತಿದೆ, ಹೌದಾ? ಸೊ ಅದಾನಿ ವಿಲ್ಮಾರ್ ಅಂದ್ರೆ ಏನಿದು ನನಗೆ ಗೊತ್ತಿಲ್ಲ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಐ ಕಂಪ್ಲೀಟ್ಲಿ ಅಗ್ರಿ. ಸೊ ಏನಂತಂದ್ರೆ, ಕೆಲವೊಂದು ಸ್ಟಾಕ್ಸ್ ಇದೆ ಸ್ನೇಹಿತರೆ, ಅವು ಸ್ಟಾಕ್ ಮಾರ್ಕೆಟ್ ರೀಸೆಂಟ್ ಆಗಿ ಲಿಸ್ಟ್ ಆಗಿದೆ. ಅಂದ್ರೆ ಇಲ್ಲಿ ತನಕ ಅವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರ್ಲಿಲ್ಲ, ಇವಾಗ ಲಿಸ್ಟ್ ಆಗಿದೆ. ಅಂದ್ರೆ ಪಬ್ಲಿಕ್ ಕೂಡ ಆ ಒಂದು ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು, ಬೈ ಮಾಡ್ಕೋಬಹುದು, ಅಥವಾ ಸೆಲ್ ಕೂಡ ಮಾಡ್ಕೋಬಹುದು. ಅಂತದ್ದು ಒಂದು ಯಾವ್ದು ಅಂದ್ರೆ ಅದಾನಿ ವಿಲ್ಮಾರ್. ಇವರು 200 ರೂಪಾಯಿ ಅರೌಂಡ್ ಲಿಸ್ಟ್ ಆದ್ರೂ ಸ್ಟಾಕ್ ಮಾರ್ಕೆಟ್ ನೀವು ಇಲ್ಲಿ ನೋಡ್ಕೋಬಹುದು. 200 ರೂಪಾಯಿಂದ ಯಾವಾಗ ಫೆಬ್ರವರಿ 8ನೇ ತಾರೀಕು 2022ಕ್ಕೆ, ಜಸ್ಟ್ 2 to 3 months ಬ್ಯಾಕ್, ಅವರು 2 ತಿಂಗಳ ಹಿಂದ್ಗಡೆ ಸ್ನೇಹಿತರೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳ ಹಿಂದ್ಗಡೆ ಲಿಸ್ಟ್ ಆಗಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ 200 ರೂಪಾಯಿಂದ. ನೀವು ಶಾಕ್ ಆಗ್ತೀರಾ, ಇವಾಗಿನ ಪ್ರೈಸ್ ಬಂದ್ಬಿಟ್ಟು ಅವ್ರದ್ದು ಎಷ್ಟಿದೆ ಅಂತಂದ್ರೆ ಅರೌಂಡ್ 690, ಅಂದ್ರೆ 700 ರೂಪಾಯಿ ಒಂದು ಪ್ರೈಸ್ ಇದೆ. ಇವತ್ತು 710 ರೂಪಾಯಿ ಹೈ ಮಾಡಿದೆ. ಸೊ ದಟ್ ಈಸ್ ಹೌ ದ ಪೊಟೆನ್ಶಿಯಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ನೇಹಿತರೆ. 200 ರೂಪಾಯಿಂದ 700 ರೂಪಾಯಿಗೆ 3 ತಿಂಗಳಲ್ಲಿ, ಅಂದ್ರೆ ನೀವೇನಾದ್ರೂ ಒಂದ್ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ, ಲೆಟ್ಸ್ ಒಂದ್ 20,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ, ಇವಾಗ ಅದು ಎಷ್ಟಾಗ್ತಿತ್ತು ಹೇಳಿ, 3 ಪಟ್ಟು ಆಗ್ತಿತ್ತು. 200ರಿಂದ 400, 400ರಿಂದ 600, 2.5 ಪಟ್ಟು ಆಗ್ತಿತ್ತು ಸ್ನೇಹಿತರೆ, ಅರೌಂಡ್ 3 ಪಟ್ಟು. ಸೊ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ನಿಮ್ಗೆ 30,000 ಆಗ್ತಿತ್ತು. ಸೊ 35,000 ಆಗ್ತಿತ್ತು ಸ್ನೇಹಿತರೆ, ಇನ್ ಜಸ್ಟ್ 2 to 3 months ಅಲ್ಲಿ. ಇದು ಸ್ಟಾಕ್ ಮಾರ್ಕೆಟ್ ಪವರ್. ಸರ್ ನೀವೆಲ್ಲ ಹಂಗಿದ್ರೆ ಗ್ರೋ ಆಗ್ತಿರೋ ಸ್ಟಾಕ್ಸ್ ಹೇಳ್ತಿದ್ರೆ ಕೆಳಗಡೆ ಬಿದ್ದಿರೋ ಸ್ಟಾಕ್ಸ್ ಹೇಳಿ ಅಂತ ಕೆಲವೊಬ್ರು ಅಂತೀರಾ. ಎಸ್, ಅದನ್ನು ಮಾತಾಡೋಣ. ಗ್ರೋತ್ ಇರುತ್ತೆ, ಡಿಕ್ಲೈನಿಂಗ್ ಅಥವಾ ಸ್ಟಾಕ್ಸ್ ಕೆಳಗಡೆ ಹೋಗೋದು ಇರುತ್ತೆ ಸ್ನೇಹಿತರೆ. ಬಟ್ ಲಾಂಗ್ ರನ್ ಅಲ್ಲಿ ಒಂದ್ 5 ತಿಂಗಳು, ವರ್ಷ, 5 ವರ್ಷ, 10 ವರ್ಷ ನಾವು ನೋಡಿದ್ರೆ ಗ್ರೋತ್ ಆಗೋ ಸ್ಟಾಕ್ಸ್ ಬಗ್ಗೆ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಅದು ಹೆಂಗೆ ಅಂತ ಕೇಳಿದ್ರೆ, ಅನಾಲಿಸಿಸ್ ಕಲಿಬೇಕು ನೀವು. ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನೀವು ಕಲ್ತ್ರೆ ನಿಮ್ಗೆ ಕಂಪ್ಲೀಟ್ಲಿ ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಸ್ನೇಹಿತರೆ, ಹೆಂಗೆ ಅಂತೇಳಿ. ಹೋಪ್ ಎಲ್ರಿಗೂ ಐಡಿಯಾ ಬರ್ತಿದೆ ಅನ್ಕೋತೀನಿ. ಈ ತರ ನೀವು ಮಾಸ್ಟರ್ ಆಗ್ಬಹುದು. ಸೊ ನಮ್ಮ ಒಬ್ರು ಯಾರೋ ಕ್ವಶನ್ ಕೇಳಿದ್ರಿ, ಅವ್ರಿಗೆ ಅದಾನಿ ವಿಲ್ಮಾರ್ ಬಗ್ಗೆ ನೋಡಿದ್ರೆ, ಒಂದೇ ನಿಮಿಷ ನಾನು ವೀಕ್ಲಿ ಚಾರ್ಟ್ ನೋಡ್ತೀನಿ.
ಓಕೆ, ಸೊ ಅದಾನಿ ವಿಲ್ಮಾರ್ ನೀವೇನಾದ್ರೂ ಶಾರ್ಟ್ ಟರ್ಮ್ ನೋಡ್ತಿದ್ರೆ, ಒಂದ್ ತಿಂಗಳು 15 ದಿನದಲ್ಲಿ ನೀವು ಇದನ್ನ ಸೆಲ್ ಮಾಡಕ್ ನೋಡ್ತಿದ್ರೆ ಇವಾಗ್ಲೇ ಸೆಲ್ ಮಾಡೋದು ಬೆಟ್ರು. ಏನ್ ಹೇಳಿ, ಒಂದು ತಿಂಗಳು 15 ದಿನದಲ್ಲಿ ನೀವೇನಾದ್ರೂ ಇದನ್ನ ಎಕ್ಸಿಟ್ ಆಗಕ್ ನೋಡ್ತಿದ್ರೆ ಅದಾನಿ ವಿಲ್ಮಾರ್ ಅನ್ನ ಇವಾಗ್ಲೇ ಎಕ್ಸಿಟ್ ಆಗಿ, ಟಾಪ್ ಅಲ್ಲಿ ಇದೆ ಸರಿನಾ. ನೀವೇನಾದ್ರೂ 1 ವರ್ಷ 2 ವರ್ಷ ತನಕ ಹೋಲ್ಡ್ ಮಾಡ್ತಿದ್ರೆ, ಅಗೇನ್ ಐ ಆಮ್ ರಿಪೀಟಿಂಗ್, 1 ವರ್ಷ 2 ವರ್ಷ ತನಕ ಹೋಲ್ಡ್ ಮಾಡ್ತಿದ್ರೆ ಕಣ್ಣು ಮುಚ್ಕೊಂಡು ಹೋಲ್ಡ್ ಮಾಡಿ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಅದಾನಿ ವಿಲ್ಮಾರ್ ಟಾರ್ಗೆಟ್ ಬಂದ್ಬಿಟ್ಟು ಸ್ನೇಹಿತರೆ ಅಟ್ ಲೀಸ್ಟ್ 1800 ಇಂದ 2000 ವಿದಿನ್ ಈ ಇಯರ್ ಎಂಡ್ ಒಳಗಡೆ, ಈ ವರ್ಷ ಡಿಸೆಂಬರ್ ಒಳಗಡೆ 1800 ಇಂದ 2000 ತನಕ ಅದಾನಿ ವಿಲ್ಮಾರ್ ಬರೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಸೊ ಇಲ್ಲಿಂದ ಇನ್ನ 300 ಪಟ್ಟು ಜಾಸ್ತಿ, ಐ ಮೀನ್ 300% ಅಥವಾ 3 ಇಂದ 4 ಪಟ್ಟು ಜಾಸ್ತಿ ಹೋಗೋ ಎಲ್ಲಾ ಪೊಟೆನ್ಶಿಯಲ್ ಇದೆ ಅದಾನಿ ವಿಲ್ಮಾರ್. ಸೊ ನೀವು ಶಾರ್ಟ್ ಟರ್ಮ್ 1 ತಿಂಗಳು ಅಥವಾ 15 ದಿನದ ಟೈಮ್ ಫ್ರೇಮ್ ನೋಡಿದ್ರೆ ಈಗ ಸೆಲ್ ಮಾಡಿ ಇಟ್ಕೊಳ್ಳಿ. ಮೇ ಬಿ ಅರೌಂಡ್ ಇನ್ನ 550ಕ್ಕೆಲ್ಲ ಬರಬಹುದು. ಇಲ್ಲ ಅಂದ್ರೆ ಲಾಂಗ್ ರನ್ ಅಂದ್ರೆ ಕಣ್ಣು ಮುಚ್ಕೊಂಡು ಇಟ್ಕೊಳ್ಳಿ ಇವ್ರೆ, ನೀವು ಹೋಲ್ಡ್ ಮಾಡ್ಕೋಬಹುದು ಇದನ್ನ, ಸರಿನಾ. ಸೊ ರಾಕೇಶ್ ಅವರೇ, ಸೊ ಇವಾಗ ಇನ್ನೊಬ್ರು ಹೇಳಿದ್ರು, ಸಾಗರ್ ಅವ್ರು ಕೇಳಿದ್ರು, ಸರ್ 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಟ್ರಾಡೇ ಅಲ್ಲಿ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಇದಕ್ ನಾನು ಉತ್ತರ ಸ್ಟ್ರೇಟ್ ಆಗಿ ಹೇಳ್ತೀನಿ ಸಾಗರ್ ಅವರೇ, ಇಟ್ ಡಿಪೆಂಡ್ಸ್ ಆನ್ ನೀವು 10,000ಕ್ಕೆ 10,000 ಕಳ್ಕೊಳಕ್ ರೆಡಿ ಇದ್ರೆ ನೀವು ಇಂಟ್ರಾಡೇ ಅಲ್ಲಿ 10,000ಕ್ಕೆ 10,000 ಮಾಡ್ಬೋದು ಒಂದೇ ದಿನಕ್ಕೆ, 10,000ಕ್ಕೆ 1,00,000 ಮಾಡ್ಬೋದು, ಪ್ರೊವೈಡೆಡ್ ಎಲ್ಲಾ ಕಳ್ಕೊಳಕ್ ರೆಡಿ ಇದ್ರೆ. ಇಲ್ಲ ಸರ್ ನಾನು ಡಿಸೆಂಟ್ ಆಗಿ ನೋಡ್ತಿದ್ದೀನಿ, ಜಾಸ್ತಿ ಇಲ್ಲ ಅಂದ್ರೆ ನೀವು 10,000ಕ್ಕೆ ನೀವು ಡೈಲಿ ರಿಟರ್ನ್ಸ್ ನೋಡಕ್ ಹೋಗ್ಬೇಡಿ ಯಾವತ್ತೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದು ವೆಜಿಟೇಬಲ್ ಮಾರ್ಕೆಟ್ ಅಲ್ಲ, ನಾನ್ ದಿನ ಬೈ ಸೆಲ್ ಮಾಡ್ತೀನಿ ಅನ್ನಕ್ಕೆ, ಹೌದಾ, ತಲೆಯಲ್ಲಿ ಇಟ್ಕೊಳ್ಳಿ. ಲಾಂಗ್ ರನ್ ಅಲ್ಲಿ ನೀವು ನೋಡ್ತಿದ್ರೆ ಸರಿನಾ, ಬೆಟರ್ ಎಂದಾಜು 5 ಅಥವಾ 10% ಆರಾಮಾಗಿ ನೀವು ತೆಗಿಬಹುದು. ಬೆಟರ್ ನೀಟಾಗಿ ಟೆಕ್ನಿಕಲ್ ಅನ್ನೆಲ್ಲ ಕಲ್ತು ನೀವು ಫಂಡಮೆಂಟಲ್ ಲಾಂಗ್ ಟರ್ಮ್ ಹೆಲ್ಪ್ ಆಗುತ್ತೆ. ಇಂಟ್ರಾಡೇ ಟೆಕ್ನಿಕಲ್ ನೀಟಾಗಿ ಮಾಸ್ಟರ್ ಆದ್ರೆ ಟ್ರಸ್ಟ್ ಮೀ ನೀವು ಆರಾಮಾಗಿ 5 ಅಥವಾ 10% ಮಾಡ್ಕೋಬಹುದು. ಮಾರ್ಕೆಟ್ ಚೆನ್ನಾಗಿತ್ತು, ನೀವು ಅರ್ಥ ಮಾಡ್ಕೊಂಡಿದ್ರಿ ಮಾರ್ಕೆಟ್ ಅನ್ನಂದ್ರೆ ನನ್ ಪ್ರಕಾರ 30-40% ಕೂಡ ತೆಗಿಬಹುದು ಒಂದೇ ತಿಂಗಳಲ್ಲಿ. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ, ನಾನು ನಿಮ್ಗೆ ತಪ್ಪು ಮಾಹಿತಿ ಕೊಡೋದು ಬೇಡ. 5-10% ಆರಾಮಾಗಿ ಮಾಡ್ಕೋಬಹುದು. ಇದು ರಿಸ್ಕ್ ಅನ್ನ 5% ಇಟ್ಕೊಂಡ್ರೆ. ಇನ್ ಕೇಸ್ ಸ್ನೇಹಿತರೆ ಸರ್ ನನಗೆ ರಿಸ್ಕ್ ಬೇಡ, ಮ್ಯಾಕ್ಸಿಮಮ್ 1 ಅಥವಾ 2% ರಿಸ್ಕ್ ಅಷ್ಟೇ ಇಟ್ಟು ಸ್ಟಾಕ್ ಮಾರ್ಕೆಟ್ ಬರ್ತೀನಿ ಅಂದ್ರೆ 3-5% ನೀವು ಕಣ್ ಮುಚ್ಕೊಂಡ್ ಮಾಡ್ಕೋಬಹುದು. ಆಪ್ಷನ್ಸ್ ಅಂತ ಇದೆ ಸ್ನೇಹಿತರೆ, ಆಪ್ಷನ್ ಹೆಜ್ಜಿಂಗ್ ಅಂತ ಇದೆ, ಸ್ಪೆಷಲಿ ಅದ್ರಲ್ಲೇ ಟ್ರೇಡ್ ಮಾಡೋಣ ಬೇಕಾನ, ನಿಮ್ಗೆ ಅದ್ರ ಬಗ್ಗೆ ನಾನು ಎಕ್ಸ್ಪರ್ಟ್ ಮಾಡ್ತೀನಿ. ಐ ಮೀನ್ ಐ ವಿಲ್ ಟ್ರೈನ್ ಯು ವಿತ್ ದಟ್. ಅದ್ರಲ್ಲಿ ನೀವ್ ಏನಾದ್ರು ಹೋದ್ರೆ ನಿಮ್ಗೊಂದು 50ರಿಂದ 1 ಲಕ್ಷ ಇರ್ಬೇಕು ನಿಮ್ ಹತ್ರ, ಮಿನಿಮಮ್ ಅಂದ್ರೂ ಕೂಡ 50,000ದಿಂದ 1 ಲಕ್ಷ ಇರಬೇಕು. ಆಪ್ಷನ್ ಹೆಜ್ಜಿಂಗ್ ಮಾಡಬಹುದು ಸ್ನೇಹಿತರೆ, ರಿಸ್ಕ್ ಈಸ್ ವೆರಿ ಲೋ. 1 ಲಕ್ಷಕ್ಕೆ ಎಂಟೈರ್ ಮಂತ್ ನಿಮ್ ಲಾಸ್ ಆಗ್ಬಹುದು ಅಂದ್ರೆ ಮ್ಯಾಕ್ಸಿಮಮ್ 3-5,000 ಪ್ರಾಫಿಟ್, 5ರಿಂದ 8,000 10,000 ತನಕ ಮಾಡ್ಕೋಬಹುದು ಮಂತ್ಲಿ ಬೇಸಿಸ್ ಅಲ್ಲಿ, ಸರಿನಾ. ಸೊ ಜಾಸ್ತಿ ರಿಸ್ಕು ಇಲ್ಲ, ಜಾಸ್ತಿ ರಿಟರ್ನ್ಸು ಇಲ್ಲ. ಇದು ಆಪ್ಷನ್ಸ್ ಅಲ್ಲಿ ಅಥವಾ ಕಡಿಮೆ ರಿಸ್ಕ್. ಈಗ ಸರ್ ನಾನು 10,000ಕ್ಕೆ 10,000 ಹೋದ್ರೆ ನಡೆಯುತ್ತೆ ಅಂದ್ರೆ 10,000ಕ್ಕೆ ನೀವು 1 ಲಕ್ಷನೂ ಮಾಡ್ಕೋಬಹುದು, 10,000ನ 0 ಮಾಡ್ಕೋಬಹುದು. ಸಾಗರ್ ಅವ್ರೆ, ನಾನ್ ನಿಮ್ಗೆ ಯಾವ್ದು ಹೈಪ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೈಪ್ ಮಾಡಿ ಹೇಳ್ಬೇಕು ಅಂತ ಏನು ಇದಿಲ್ವೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್ ಸ್ನೇಹಿತರೆ, ಏನಿದೆ ಇದ್ದನ್ನ ಇದ್ದಂಗೆ ಹೇಳ್ತೀನಿ. ಯಾಕಂದ್ರೆ ನಾನ್ ನಿಮಗ್ ಕರೆಕ್ಟ್ ಆಗಿ ಹೇಳಿದ್ರೆ ನೀವು ಕೆಲವೊಬ್ರು ದುಡ್ಡು ಉಳಿಸ್ತೀರಾ, ಕೆಲವೊಬ್ರು ದುಡ್ಡು ಗಳಿಸ್ತೀರಾ. ಕ್ಲಿಯರ್. ಸೊ ಕೆಲವೊಬ್ರು ಪಾಂಡುರಂಗ್ ಅವ್ರು ಕೇಳಿದ್ರು ನಾವು ಸ್ಟಾಕ್ ಇಲ್ಲ ಸರ್, ಬೆಂಗಳೂರಲ್ಲೂ ಆಫೀಸಲ್ಲಿ ಇರ್ತೀವಿ, BTM ಆಫೀಸಲ್ಲಿ ಇಲ್ಲೂ ಇರ್ತೀವಿ, ಬಟ್ ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಬಗ್ಗೆ. ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ಕ್ಲಾಸಸ್ ಬಗ್ಗೆ. ಕೆಲವೊಂದ್ಸಲ ಹುಬ್ಳಿಲಿ ಆಫೀಸ್ ಕ್ಲಾಸಸ್ ಜಾಸ್ತಿ ಆರ್ಗನೈಸ್ ಆಗಿರುತ್ತೆ ಬೆಂಗಳೂರಲ್ಲಿ. ಬಟ್ ಎಸ್, ಬೆಂಗಳೂರಲ್ಲಿ ಇವಾಗ ಆಫ್ಲೈನ್ ಕ್ಲಾಸಸ್ ಕಡಿಮೆ ಮಾಡಿದೀವಿ ಬಿಕಾಸ್ ಆಫ್ ದ ಕೋವಿಡ್. ಮುಂಚೆ ಇತ್ತು, ಇನ್ನ ನಾವು ವಿ ಆರ್ ಸ್ಟಿಲ್ ಎಂಪ್ಲಾಯೀಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಬಟ್ ಹುಬ್ಳಿ ಆಫೀಸಲ್ಲಿ ವಿ ಆರ್ ಕಂಪ್ಲೀಟ್ಲಿ ಲೈವ್ ಡೇ ಟು ಡೇ ಕ್ಲಾಸಸ್ ಅನ್ನು ತಗೊಳ್ತಿದೀವಿ. ಕಾರ್ತಿಕ್ ಅವರೇ ಆಪ್ಷನ್ ಚೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಂತ ಹೇಳ್ತೀರಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಮೇ ಬಿ ನೀವು ಇನ್ನೊಂದು ಆಪ್ಷನ್ ಅಂತಾನೆ ಪರ್ಟಿಕ್ಯುಲರ್ ವೆಬಿನಾರ್ ಮಾಡಿದಾಗ ನೀವು ಜಾಯಿನ್ ಆಗ್ಬಹುದು. ಓಕೆ, ರಷ್ಯಾ ವಾರ್ ಅನ್ನ ಡಿಕ್ಲೇರ್ ಮಾಡಿದೆ, ಅದು ನಿಜಾನ ಸರಿನಾ ಅಂತ ಅಕ್ಷತಾ ಅವ್ರು ಕೇಳಿದ್ದಾರೆ. ಇದು ನಿಜ ಇದ್ರೆ ಮಾರ್ಕೆಟ್ ಮತ್ತೆ ಬೀಳುತ್ತಾ ಅಂತ ತುಂಬಾ ಜನ ಈ ಕ್ವಶನ್ ಕೇಳಿದ್ರ ಸ್ನೇಹಿತರೆ. ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ರೈಟ್ ಆನ್ಸರ್. ಏನು ಅಂದ್ರೆ ರಷ್ಯಾ ವರ್ಲ್ಡ್ ವಾರ್ ಅನ್ನು ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ರು ಕೂಡ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಅಫೆಕ್ಟ್ ಆಗಲ್ಲ. ಯಾಕೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಒಂದ್ ರೀಸನ್ ಸಲುವಾಗಿ ಒಂದ್ ಸಲ ಮಾತ್ರ ಬೀಳುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಇವಾಗ ಯಾವ್ದೋ ಒಂದು ರೀಸನ್ ಬಿದ್ರೆ ಒಂದ್ ಸಲ ಮಾತ್ರ ಬೀಳುತ್ತೆ. ಎವ್ರಿ ಟೈಮ್ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಒಂದ್ ರೀಸನ್ ಒಂದ್ಸಲ ಮಾತ್ರ ಬೀಳುತ್ತೆ, 2 ಸಲ ಬೀಳಲ್ಲ. ಆಲ್ರೆಡಿ ಬಿದ್ದಿದೆ ಅದು, ಬೀಳಲ್ಲ. ಸೊ ತಲೆ ಕೆಡ್ಸ್ಕೋಬೇಡಿ. ವರ್ಲ್ಡ್ ವಾರ್ ಆದ್ರೂ ಬರ್ಲಿ, ಯಾವ್ದೇ ಆದ್ರೂ ಬರ್ಲಿ, ನೀವೇನ್ ತಲೆಲಿ ಇಟ್ಕೊಳ್ಳಿ ಅಂದ್ರೆ ನಾವ್ ಅದನ್ನ ಹೆಂಗ್ ನಮ್ಮ ಬೆನಿಫಿಟ್ ಉಪಯೋಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ಸರಿನಾ. ಎಸ್, ಇನ್ನ ತುಂಬಾ ಜನ ಇದ್ದೀರಾ. ಸೊ ನಾನ್ ಕ್ವಶನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ತಿದ್ದೀನಿ. ಸಿ ಅಕ್ಷತಾ ಅವ್ರೆ, ಸ್ಟಾಕ್ ಮಾರ್ಕೆಟ್ ಬೀಳಿ
ಇದು ವರ್ಲ್ಡ್ ವಾರ್ ಬರ್ಲಿ ಬಿಡ್ಲಿ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ನಿಮ್ಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಸೊ 1 ತಿಂಗಳಲ್ಲ 2 ದಿನ ಮತ್ತೆ ರಿಕವರಿ ಆಗೇ ಆಗುತ್ತೆ. ಎಸ್, ನೀವು ಇಂಟ್ರಾಡೇ ಟ್ರೇಡರ್ ಆಗಿದ್ರೆ ದಟ್ ಇಸ್ ಒಂಥರ ಹಬ್ಬ ನಿಮ್ಗದು. ಹೆಂಗೆ ಅಂದ್ರೆ ಬೀಳುವಾಗ ಸಿಕ್ಕಾಪಟ್ಟೆ ಬೀಳುತ್ತೆ. ನಿಮಗ್ ಮುಂಚೆನೆ ಟೆಕ್ನಿಕಲ್ ನೀವು ಕಲ್ತಿದ್ರೆ ನೀವು ಆರಾಮಾಗಿ ಹೇಳ್ಬೋದು. ನಿಮಗೆ ಏನಾದ್ರು ಪ್ರೈಸ್ ಆಕ್ಷನ್ ಕಲ್ತಿದ್ರೆ ಮಾರ್ಕೆಟ್ ಇಲ್ಲಿಂದ ಸ್ನೇಹಿತರೆ. ಓಕೆನಾ? ಕಾರ್ತಿಕ್ ಅವ್ರು ಕೇಳ್ತಿದ್ದಾರೆ, ಸರ್ ನಾನು ಸ್ಕ್ಯಾಲ್ಪಿಂಗ್ ಮಾಡ್ಬೇಕು ಅನ್ಕೊಳ್ತಿದೀನಿ, ಅದು ಗುಡ್ಡ ಅಥವಾ ಬೇಡ ಅಂತ. ನಿಮ್ಗೆ ಹತ್ರ ನಿಮ್ ಹತ್ರ ಜಾಸ್ತಿ ಪೇಶನ್ಸ್ ಇಲ್ಲ ಅನ್ಕೊಳ್ಳೋಣ ಸ್ನೇಹಿತರೆ. ಸ್ಕ್ಯಾಲ್ಪಿಂಗ್ ಅಂತ ಕೆಲವೊಬ್ರು ಗೊತ್ತಿಲ್ಲ. ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು ಅಂದ್ರೆ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಟ್ರೇಡರ್ಸ್ ಇರ್ತಾರೆ. ಯಾವ ತರ ಅಂದ್ರೆ ಇವಾಗ ಬೈ ಮಾಡ್ತಾರೆ, ಇನ್ನೊಂದು 1 ನಿಮಿಷ 2 ನಿಮಿಷದಲ್ಲಿ ಸೆಲ್ ಮಾಡ್ಬಿಡ್ತಾರೆ ಅವರು. ಅವ್ರ ಪ್ರಕಾರ ಸಿಕ್ಕಾಪಟ್ಟೆ ಕ್ವಾಂಟಿಟಿ ತಗೊಳ್ತಾರೆ. ಒಂದ್ 10,000 ಶೇರ್ಸ್, 1 ಲಕ್ಷ ಶೇರ್ಸ್, 1000 ಶೇರ್ಸ್, 5,000 ಶೇರ್ಸ್, ಈ ತರ ಒಂದ್ 5,000 ಶೇರ್ಸ್ ತಗೊಂಡು 2 ರೂಪಾಯಿಗೆ ಎಕ್ಸಿಟ್ ಆದ್ರೂ ಕೂಡ 10,000 ರೂಪಾಯಿ ಪ್ರಾಫಿಟ್ ಆಯ್ತು. ಅಷ್ಟು ದುಡ್ಡು ಬೇಕೇ ಬೇಕು ನಿಮ್ ಹತ್ರ. ಅದಕ್ಕೆ ನಾವೇನ್ ಕರಿತೀವಿ, ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಇನ್ನ ಕೆಲವೊಬ್ರು ಬರ್ತಾರೆ, ಒಂದ್ 2 ರಿಂದ 5 ನಿಮಿಷದಲ್ಲಿ ಎಕ್ಸಿಟ್ ಆಗೋರಿಗೆ ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಕೆಲವೊಬ್ರು ಸೆಕೆಂಡ್ ಲೆಕ್ಕದಲ್ಲಿ ಎಕ್ಸಿಟ್ ಆಗ್ತಾರೆ ಸ್ನೇಹಿತರೆ. ಒಂದು ಇವಾಗ ಬೈ ಮಾಡ್ತಾರೆ, ಮಿಂಕಿದ್ ಮುಂದ್ ಒಂದು 30 ಸೆಕೆಂಡ್ ಅಲ್ಲಿ ಎಕ್ಸಿಟ್. ಅದಕ್ಕೆ ಜಾಬರ್ಸ್ ಅಂತ ಕರಿತೀವಿ, ಅಥವಾ ಆ ಒಂದು ಪ್ರೊಸೆಸ್ ಗೆ ಜಾಬಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಅಲ್ಲಿ ತುಂಬಾ ಕಡಿಮೆ ಜನ, ಬಟ್ ಅವ್ರ ಸಕ್ಸಸ್ ರೇಷಿಯೋ ಕಡಿಮೆ ಇದ್ರು ಕೂಡ ದೇ ಮೇಕ್ ಗುಡ್ ಅಮೌಂಟ್ ಆಫ್ ಮನಿ. ನನ್ನ ಕೆಲವೊಬ್ರು ಸ್ಟೂಡೆಂಟ್ಸ್ ಜಾಬಿಂಗ್ ಮಾಡ್ತಾರೆ, ನನ್ನ ಕೆಲವೊಬ್ರು ಸ್ಟೂಡೆಂಟ್ಸ್ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ. ಸೊ ಲೆಟ್ಸ್ ಸೇ ಕೆಲವೊಬ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಕೆಲವೊಬ್ರು ಶಾರ್ಟ್ ಟರ್ಮ್. ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಮೈಂಡ್ ಸೆಟ್. ಅವ್ರಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತಲ್ಲ ಅದ್ನ ಮಾಡ್ತಾರ ಸ್ನೇಹಿತರೆ. ಸೊ ಸ್ಕ್ಯಾಲ್ಪಿಂಗ್ ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಒಳ್ಳೇದು ಅಲ್ಲ, ಕೆಟ್ಟದ್ದು ಅಲ್ಲ. ನೀವು ಪೇಷನ್ಸ್ ಇಲ್ಲ ಅಂದ್ರೆ ಸ್ಕ್ಯಾಲ್ಪಿಂಗ್ ಕಣ್ ಮುಚ್ಕೊಂಡು, ಪೇಷನ್ಸ್ ಇದೆ ಅಂದ್ರೆ ಪೊಸಿಷನಲ್ ಟ್ರೇಡ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋಗ್ಬೋದು. ಗ್ರೇಟ್ ಸರ್. ನೀವು ಬ್ಯಾಂಕ್ ನಿಫ್ಟಿ ಅವ್ರ ಬ್ಯಾಂಕ್ ನಿಫ್ಟಿ ಬಗ್ಗೆ ತಿಳಿಸಿ, ನಾನು ನ್ಯೂ ಪರ್ಸನ್ ಅದ್ರ ಬಗ್ಗೆ ತಿಳಿಸಿ ಸರ್. ಓಕೆ, ಯಾರು ರೆಡ್ಮಿ ಅನ್ನೋರು ಒಬ್ರು, ಅವ್ರ ಹೆಸರು ಹಾಕಿಲ್ಲ ಅಲ್ಲೇ. ಸೊ ಸರ್, ನಿಫ್ಟಿ ಆಮೇಲೆ ಬ್ಯಾಂಕ್ ನಿಫ್ಟಿ ಅಂತ ಇದ್ರೆ 2 ಇಂಡೆಕ್ಸ್. ಇದು ನೀವು ದಿನ ಕೇಳ್ತೀರಾ ಕೆಲವೊಬ್ರು, ಸೆನ್ಸೆಕ್ಸ್ ಅಂದ್ರೆ ಏನು, ನಿಫ್ಟಿ ಅಂದ್ರೆ ಏನು, ದಿನ ನ್ಯೂಸ್ ಅಲ್ಲಿ ಕೇಳ್ತಿರ್ತಾರೆ ತುಂಬಾ ಜನ. ಬಟ್ ಎಕ್ಸಾಕ್ಟ್ಲಿ ಸೆನ್ಸೆಕ್ಸ್ ಅಂದ್ರೆ ಏನು, ನಿಫ್ಟಿ ಅಂದ್ರೆ ಏನು ತುಂಬಾ ಜನಕ್ಕೆ ಗೊತ್ತಿರೋದೇ ಇಲ್ಲ ಸ್ನೇಹಿತರೆ. ಸೊ ನಾನ್ ನಿಮ್ಗೆ ಅದ್ರ ಬಗ್ಗೆ ಬ್ರೀಫ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ನಿಫ್ಟಿ ಆಮೇಲೆ ಸೆನ್ಸೆಕ್ಸ್ ಏನು ಅಂತಂದ್ರೆ, ಸೊ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಚೇಂಜ್ ಇದೆ, ಯುನೋ ಲೈಕ್ ಎಕ್ಸಾಂಪಲ್ ಏನು ಅಂತ ಹೇಳ್ಬೇಕು ಅಂದ್ರೆ, ನಿಫ್ಟಿ ಅಥವಾ ಲೆಟ್ಸ್ ಎಕ್ಸಾಂಪಲ್ NSE ಆಮೇಲೆ BSE ಅಂತ ಬರುತ್ತೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದೇ ತರ ನೀವು ಎರಡೇ ಕೇಳಿರ್ತೀರಾ. ಇಂಡಿಯಾದಲ್ಲಿ ಟೋಟಲ್ 21 ಎಕ್ಸ್ಚೇಂಜ್ ಇದೆ ಸ್ನೇಹಿತರೆ. ಆ 21 ಪಾಪ್ಯುಲರ್ ಇರೋದು ಎರಡೇ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಈಗ ಆ ಎರಡರ ಬಗ್ಗೆ ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ, ಆ ದಿನ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೇಳ್ತೀವಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಅಂದ್ರೆ ನೋಡಿ, ಲೆಟ್ಸ್ ಎಕ್ಸಾಂಪಲ್ ಇವಾಗ ಆಗ್ತಿದ್ದೀರಾ. ಸೊ ಐ ಮೀನ್ ಐ ಆಮ್ ರಿಯಲಿ ಹ್ಯಾಪಿ ಟು ರಿಸೀವ್ ಯು ಆಲ್. ನಮ್ ಕಡೆಯಿಂದ ಏನೇ ಡೌಟ್ ಇದ್ರು ಕೇಳಿ, ಆಮೇಲೆ ಎಕ್ಸ್ಪ್ಲೇನಿಂಗ್ ಯು. ಸ್ನೇಹಿತರೆ, ಸೆನ್ಸೆಕ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಅಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಜನರಲ್ ಆಗಿ 7,000 ಕಂಪನಿ ಲಿಸ್ಟ್ ಆಗಿದೆ. ಎಷ್ಟು ಹೇಳಿ? 7,000 ಕಂಪನಿ ಲಿಸ್ಟ್ ಆಗಿದೆ. 7,000 ಕಂಪನಿಯಲ್ಲಿ ನೋಡಕ್ಕೆ ಅವ್ರೇನ್ ಮಾಡಿದಾರೆ, ಒಂದು ಇಂಡೆಕ್ಸ್ ಅನ್ನ ನೋಡಿದಾರೆ. ಎಕ್ಸಾಂಪಲ್ ನಮ್ ಇಂಡಿಯಾದ ಗ್ರೋತ್ ನೋಡ್ಬೇಕು ಅಂದ್ರೆ ನಾವೊಂದು ಇಂಡೆಕ್ಸ್ ಮಾಡಿದ್ವಿ. ಏನ್ ಹೇಳಿ? GDP ಅಂತ. GDP ಜಾಸ್ತಿ ಆದ್ರೆ ಇಂಡಿಯಾ ಗ್ರೋತ್ ಆಗ್ತಿದೆ, GDP ಕಡಿಮೆ ಆದ್ರೆ ಇಂಡಿಯಾ ಗ್ರೋತ್ ಕಡಿಮೆ ಆಗ್ತಿದೆ, ಇಂಡಿಯಾ ಗ್ರೋತ್ ಆಗ್ತಿಲ್ಲ ಅಥವಾ ಇಂಡಿಯಾ ಲಾಸ್ ಅಲ್ಲಿ ಹೋಗ್ತಿದೆ ಅಂತ ಅಂತೀವಿ. ಅದೇ ತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಾದ್ರು ಗ್ರೋತ್ ಆಗ್ತಿದೆ ಅಂತ ನೋಡಕ್ ಏನ್ ಮಾಡಿದಾರೆ, ಆ 7,000 ಕಂಪನಿಯಲ್ಲಿ ಟಾಪ್ 50 ಕಂಪನಿಯನ್ನ ತಗೊಂಡಿದ್ದಾರೆ. ಸಾರಿ, ಟಾಪ್ 30 ಕಂಪನೀಸ್, 30 ಕಂಪನಿಯನ್ನ ತಗೊಂಡು ಆ 30 ಕಂಪನಿಗೆ ಒಂದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ಗೆ ಏನಂತ ಕರಿತೀವಿ ಅಂತಂದ್ರೆ, ನಾವು ಜನರಲಿ ಸೆನ್ಸೆಕ್ಸ್ ಅಂತ ಕರಿತೀವಿ, ಅಥವಾ ಸೆನ್ಸಿಟಿವ್ ಇಂಡೆಕ್ಸ್. ಹೋಪ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೆನ್ಸೆಕ್ಸ್ ಅಥವಾ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿರೋ ಟಾಪ್ 30 ಕಂಪನಿಗೆ ಸೆನ್ಸೆಕ್ಸ್ ಅಂತ ಕರಿತೀವಿ. ಸೆನ್ಸೆಕ್ಸ್ ಇವತ್ತು 300 ಪಾಯಿಂಟ್ ಅಪ್ ಇದೆ ಅಂದ್ರೆ ಆ ಟಾಪ್ 30 ಕಂಪನಿ ಗ್ರೋತ್ ಚೆನ್ನಾಗಿದೆ. ಸೆನ್ಸೆಕ್ಸ್ ಇವತ್ತು ಡೌನ್ ಇದ್ರೆ ಆ ಟಾಪ್ 30 ಕಂಪನಿ ಡೌನ್ ಇದೆ. ಅದೇ ತರ ನಿಫ್ಟಿ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿರೋ NSE ಅಲ್ಲಿರೋ ಟಾಪ್ 50 ಕಂಪನಿನ ನಿಫ್ಟಿ ಅಂತ ಕರಿತೀವಿ. ಸರಿನಾ? ಸೊ NSE ಅಲ್ಲಿ ಟೋಟಲ್ 3,000ಕ್ಕಿಂತ ಜಾಸ್ತಿ ಕಂಪನಿ ಲಿಸ್ಟ್ ಆಗಿದೆ. ಅದ್ರಲ್ಲಿ ಟಾಪ್ 50 ಕಂಪನೀಸ್ ಸ್ನೇಹಿತರೆ. ಸೊ ಇದಾಗಿತ್ತು ನಿಫ್ಟಿ ಅಂದ್ರೆ. ಅದೇ ಹೇಳಿದೆ, ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು ಅಂತ ಹೇಳ್ತೀನಿ ನಿಮ್ಗೆ. ಇಂಡಿಯಾದಲ್ಲಿ ಎಷ್ಟೋ ಬ್ಯಾಂಕ್ಸ್ ಇದೆ, ಹೌದಾ? ಎಕ್ಸಿಸ್ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, HDFC ಇರ್ಬೋದು, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇರ್ಬೋದು, ICICI ಇರ್ಬೋದು. ಈ ಎಲ್ಲಾ ಬ್ಯಾಂಕ್ ಅಲ್ಲಿ
ಟೋಟಲ್ 14 ಬ್ಯಾಂಕ್ ಅನ್ನ ತಗೊಂಡು ಒಂದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಬ್ಯಾಂಕ್ ನಿಫ್ಟಿ ಅಂತ ಒಂದು ಕರೆದಿದ್ದಾರೆ. ಓವರ್ ಆಲ್ ಬ್ಯಾಂಕ್ ಅದೆಲ್ಲ ಪಾಸಿಟಿವ್ ಇದ್ರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇದೆ, ಓವರ್ ಆಲ್ ಬ್ಯಾಂಕ್ ಎಲ್ಲ ನೆಗೆಟಿವ್ ಇದ್ರೆ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಇದೆ ಅಂತ ಅರ್ಥ. ಇದಕ್ ನಾವು ನಿಫ್ಟಿ ಆಮೇಲೆ ಬ್ಯಾಂಕ್ ನಿಫ್ಟಿ ಅಂತ ಓವರ್ ಆಲ್ ಕರಿತೀವಿ. ಹೋಪ್ ರೆಡ್ಮಿ ಅವರೇ ನಿಮ್ಗೆ ಅರ್ಥ ಸಿಕ್ತು ಅಂತ ಅನ್ಕೊಳ್ತೀನಿ. ಇದು ಇಂಡೆಕ್ಸ್ ಅಂತ ಕರಿತೀವಿ ಎರಡಕ್ಕೂ ಸೇರಿ. ಇಂಡೆಕ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ಮೊದಲು ಡೆರಿವೇಟಿವ್ ಬಗ್ಗೆ ಕಲಿಬೇಕು. ಸೊ ಡೆರಿವೇಟಿವ್ ಅಲ್ಲಿ ಎಕ್ಸ್ಪರ್ಟ್ ಆದ್ರೆ ಇಂಡೆಕ್ಸ್ ಅಲ್ಲಿ ನೀವು ಆರಾಮಾಗಿ ಕಣ್ ಮುಚ್ಕೊಂಡು ಟ್ರೇಡ್ ಮಾಡಬಹುದು. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಕಡಿಮೆ ದುಡ್ಡಿದ್ರು ಮಾಡಬಹುದು, ₹100 ಇದ್ರೂ ಕೂಡ ಆಪ್ಷನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಬಹುದು. ಎಷ್ಟೋ ಸಲ ನಾವು ನನ್ನ ಸ್ಟೂಡೆಂಟ್ಸ್ ₹1000 ಇನ್ವೆಸ್ಟ್ ಮಾಡಿ 10,000 15,000 ಮಾಡ್ತಾರೆ, ಜೊತೆಗೆ ₹1,000 ಅಲ್ಲಿ ಕಳ್ಕೊಂತಾರು ಕೂಡ. ಇಟ್ ಡಿಪೆಂಡ್ಸ್ ಆನ್ ನಿಮ್ ಬಗ್ಗೆ ಎಷ್ಟು ಎಕ್ಸ್ಪರ್ಟ್ ಇದ್ದೀರಾ ಅಂತ. ಅಕ್ಷತಾ ಅವ್ರು ಕೇಳಿದ್ದಾರೆ, ಸರ್ ನಿಮ್ ಜೊತೆ ನಾವು ಲೈವ್ ಸೆಷನ್ ಮಾಡಬಹುದಾ, ವಿಲ್ ಯು ಪ್ರೊವೈಡ್ ಸಿಗ್ನಲ್ಸ್ ಅಂದ್ರೆ ಟ್ರೇಡ್ಸ್ ಕೊಡ್ತೀರಾ ಅಂತ ಕೇಳಿದ್ದಾರೆ. ಎಸ್ ಅಕ್ಷತಾ ಅವರೇ, ನಾನು ವಾರದಲ್ಲಿ 2 ಅಥವಾ 3 ದಿನ ಲೈವ್ ಟ್ರೇಡಿಂಗ್ ಮಾಡ್ತೀವಿ. ಅಂದ್ರೆ ಇದೇ ತರ ನನ್ನ ಸ್ಕ್ರೀನ್ ನಿಮಗೆ ಶೇರ್ ಮಾಡ್ತೀನಿ, ನೀವು ಬೈ ಸೆಲ್ ಮಾಡ್ಕೋಬಹುದು. ಆ ತರ ಎಲ್ಲ ಇದು ಒಳ್ಳೇದು. ಸೊ ಮಾರ್ನಿಂಗ್ 9 ಗಂಟೆಯಿಂದ 10:30 ತನಕ 10:30 ತನಕ ನಾನು ಲೈವ್ ಮಾಡ್ತೀನಿ. ಇವತ್ತು ಮುಂಜಾನೆ ಮಾಡಿದ್ದೆ, ಕೆಲವೊಬ್ಬರಿಗೆ ಲಿಂಕ್ ಹೋಗಿದೆ, ಕೆಲವೊಬ್ಬರಿಗಿಲ್ಲ. ಸೊ ನಮ್ಮ ಟೀಮ್ ಇನ್ಫಾರ್ಮ್ ಮಾಡಿ ಲೈವ್ ಸೆಷನ್ ಇದ್ರೆ ಅಂತ ನಮ್ ನಂಬರ್ ಅನ್ನ ಸೇವ್ ಮಾಡಿ ನೀವು ಒಂದು ಮೆಸೇಜ್ ಹಾಕಿ. ಸೊ ನಮ್ ವಾಟ್ಸ್ಆಪ್ ನಂಬರ್ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಿರುತ್ತೆ. ಒಂದನೇದು. ಎರಡನೇದು, ಲೈವ್ ಟ್ರೇಡಿಂಗ್ ಸೆಷನ್ಸ್ ಬಗ್ಗೆ ಟ್ರೇಡ್ಸ್ ಎಲ್ಲ ನಿಮಗೆ ನಾನು ಲೈವ್ ಮಾಡ್ಲಿಲ್ಲ ಅಂದ್ರೂ ಕೂಡ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನೆಲ್ ಇದೆ ಸ್ನೇಹಿತರೆ. ಏನು ಅಂದ್ರೆ ಟೆಲಿಗ್ರಾಮ್ ಇದೆ, ಅದರಲ್ಲಿ ಕ್ವೆಸ್ಟ್ ಕ್ಯಾಪಿಟಲ್ ಒಂದು, ಕ್ವೆಸ್ಟ್ ಕ್ಯಾಪಿಟಲ್ ಇನ್ಸೈಟ್ಸ್ ಅಂತ. ಎರಡನೇದು ಲರ್ನ್ ಅಂಡ್ ಟ್ರೇಡ್ ಬೈ ಕ್ವೆಸ್ಟ್ ಕ್ಯಾಪಿಟಲ್. ಎರಡನೇದು ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಬೈ ಕ್ವೆಸ್ಟ್ ಕ್ಯಾಪಿಟಲ್ ಅಂತ. ಕ್ವೆಸ್ಟ್ ಕ್ಯಾಪಿಟಲ್ ನಿನ್ನೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕಳಿಸಿ ಅಂತ ನಮ್ ಟೀಮ್ ಮೆಸೇಜ್ ಮಾಡಿ ಅವ್ರು ನಿಮ್ಗೆ ಲಿಂಕ್ ಕಳಿಸ್ತಾರೆ. ಅಲ್ಲಿ ಜಾಯಿನ್ ಆದ್ರೆ ಪ್ರತಿದಿನ ಅಪ್ಡೇಟ್ ಕೊಡ್ತೀವಿ ನಿಮ್ಗೆ ಲೈವ್ ಟ್ರೇಡ್ಸ್ ಬಗ್ಗೆ. ನೀವೇ ಓನ್ ಆಗಿ ನೀವು ಕಲೀಲೇ ಇದ್ರೂ ಕೂಡ ನಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಡ್ತೀವಿ ನಾವು. ಜಿರೋದಾದಲ್ಲಿ ಬೇಕಾದ್ರೆ ಜಿರೋದಾದಲ್ಲಿ, ಇಂಡಿಯಾ ಇನ್ಫೋಲ್ IIFL ಬೇಕಾದ್ರೆ IIFL, ಅಂಜಲ್ ಬ್ರೋಕಿಂಗ್ ಅಥವಾ ಅಪ್ಸ್ಟಾಕ್ ಅಲ್ಲಿ ಅಥವಾ ಅಲೈಸ್ ಬ್ಲೂ ಅಲ್ಲಿ ನಿಮಗ್ ನಾವು ಅಕೌಂಟ್ ಅನ್ನು ಸಹಿತ ಓಪನ್ ಮಾಡ್ಕೊಡ್ತೀವಿ ಫ್ರೀ ಆಗಿ. ಸೊ ನೀವು ಟ್ರೇಡ್ ಮಾಡ್ಕೋಬಹುದು. ಒಂದ್ 5,000 10,000 ಅಮೌಂಟ್ ಅಲ್ಲಿ ಹಾಕಿದ್ರೆ ಸರಿನಾ. ಸೊ ಎಸ್ ವಿನೋದರ ಎಲ್ರು ಮ್ಯೂಟ್ ಮಾಡಿದೀವಿ. ಹೋಪ್ ಆಲ್ಮೋಸ್ಟ್ ಎಲ್ರು ಮ್ಯೂಟ್ ಇದಾರೆ ಅನ್ಕೊಳ್ತೀನಿ. ಓಕೆನಾ? ಓಕೆ. ಟಾಟಾ ಪವರ್ ಯಾಕೆ ಡೌನ್ ಆಗ್ತಿದೆ ಅಂತ ಪಾಂಡುರಂಗ ಅವರು ಕೇಳಿದ್ದಾರೆ. ಸೊ ಐ ಹೋಪ್ ಎಲ್ರಿಗೂ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಿದೆ ಅನ್ಕೋತೀನಿ. ಟಾಟಾ ಪವರ್ ಚಾರ್ಟ್ ಹಾಕ್ತೀನಿ ನೋಡಿ ಇವಾಗ. ನನಗೆ ನ್ಯೂಸ್ ನಾನ್ ನೋಡಲ್ಲ, ನಾನ್ ಕಂಪ್ಲೀಟ್ ಆಗಿ ನೋಡೋದು ಆ ಒಂದು ಚಾರ್ಟ್ಸ್ ಬಗ್ಗೆ. ನೋಡಿ ಟಾಟಾ ಪವರ್ ಯಾಕೆ ಡೌನ್ ಆಗ್ತಿದೆ ಅನ್ನೋರು ಈಗ ನೀವು ಡೌನ್ ಆಗ್ತಿರ್ಬೋದು, ನೋಡ್ತಿರ್ಬೋದು. ಬಟ್ ಟಾಟಾ ಪವರ್ ಯಾಕೆ ಡೌನ್ ಆಗ್ತಿದೆ ಅಂತ ನೀವು ಇದೇ ಲೆವೆಲ್ ಅಲ್ಲಿ ನನ್ನ ಸ್ಕ್ರೀನ್ ಕಾಣ್ತಿದೆ ಅನ್ಕೊಳ್ತೀನಿ. ಇಲ್ಲೇ ನೀವು ಆರಾಮಾಗಿ ನೋಡ್ಕೋಬಹುದು ಸ್ನೇಹಿತರೆ. ನೋಡಿ 300 ಅರೌಂಡ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಟಾಟಾ ಪವರ್ ಓವರ್ ಆಲ್ ಪ್ರೈಸ್ ಆಕ್ಷನ್ ಹೇಳಿದೆ. ನನ್ನ ಹತ್ರ ಕ್ಲಾಸ್ ತಗೊಂಡವ್ರು ನೋಡಿ ಎಂಗಲ್ಫಿಂಗ್ ಆಗಿದೆ, ಬೇರಿಶ್ ಎಂಗಲ್ಫಿಂಗ್ ಆಗಿದೆ. ಅದ್ರ ಕೆಳಗಡೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆದ್ರೆ ಡೌನ್ ಅಂತ ನಾನು ಮುಂಚೆನೆ ಹೇಳಿದೀನಿ. ಸೊ ಕ್ಲಿಯರ್ ಕಟ್ ಆಗಿ ನೀವು ಹೇಳ್ಬೋದು ಟಾಟಾ ಪವರ್ 272 ಕೆಳಗಡೆ ಕಂಪ್ಲೀಟ್ಲಿ 276 ಕೆಳಗಡೆ ಡೌನ್ ಅಂತ. ಇವಾಗ ಬಂದಿರೋದು 240 ಅರೌಂಡ್ ಬಂದಿದೆ. ಸೊ ಈಗ ಲೈವ್ ಅನಾಲಿಸಿಸ್ ಕೊಡಿ ಸರ್ ನೋಡೋಣ ಏನಾಗುತ್ತೆ ಅಂತ ತುಂಬಾ ಜನ ಮೈಂಡ್ ಇರುತ್ತೆ. ಟಾಟಾ ಪವರ್ ಅಲ್ಲಿ ನೋಡಿ ಸ್ನೇಹಿತರೆ, ನನ್ನ ಪ್ರಕಾರ 226 ಮೇಲ್ಗಡೆ ಇದ್ದಿದ್ರೆ ಕಂಪ್ಲೀಟ್ಲಿ ಅಪ್ ಇದೆ. ಎಷ್ಟು ಹೇಳಿ? 226 226 ಮೇಲ್ಗಡೆ. ಇನ್ ಕೇಸ್ ಇದು ಟಾಟಾ ಪವರ್ ಜಸ್ಟ್ ಅ ಮಿನಿಟ್, ನಿಮಗೆ ನಾನು ಡೌನ್ ಸೈಡ್ ರಿಸ್ಕ್ ಹೇಳ್ಬಿಡ್ತೀನಿ. 201 ತುಂಬಾ ಇಂಪಾರ್ಟೆಂಟ್ ಲೆವೆಲ್. ಸೊ ಇನ್ನೊಂದು ನಾನು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಹೇಳ್ಕೊಂಡ್ಬಿಡ್ತೀನಿ ಇದ್ರದ್ದು. ಲೈವ್ ಹೇಳೋಣ, ಅದಕ್ಕೆ ಗಟ್ಸ್ ಬೇಕಂತಾರೆ ಅಥವಾ ನಾಲೆಜ್ ಬೇಕಂತಾರೆ ಸ್ನೇಹಿತರೆ, ಮಾತಲ್ಲ. ವಿ ವಿಲ್ ಶೋ ಯು. ನಾನು ಇವತ್ತು ನಿಮ್ಮದ್ ನಂದು ಓವರ್ ಆಲ್ ಪ್ರಾಫಿಟ್ ಕೂಡ ತೋರಿಸ್ತೀನಿ ಏನೇನಾಗಿದೆ ಅಂತ. ಸೊ ಟಾಟಾ ಪವರ್ ಇಟ್ ಈಸ್ ಸಸ್ಟೈನಿಂಗ್ ಬಿಲೋ. ಓಕೆ ನೋಡಿ, ಟಾಟಾ ಪವರ್ 250 ಕೆಳಗಡೆ 251 ಕೆಳಗಡೆ ಸಸ್ಟೈನ್ ಆದ್ರೆ 239 ಬರುತ್ತೆ, 239ಕ್ಕೆ, ಆಮೇಲೆ 226ಕ್ಕೆ ಬರುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ 251 ಕೆಳಗಡೆ ಇದ್ರೆ, ಇನ್ ಕೇಸ್ ನಾಳೆ ಏನಾದ್ರು, ನಾಳೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಆಲ್ಮೋಸ್ಟ್ ಹ್ಯಾಮರ್ ಪ್ಯಾಟರ್ನ್ ಆಗಿದೆ ಸ್ನೇಹಿತರೆ. ಇಲ್ಲೇ ಹ್ಯಾಮರ್ ಅಲ್ಲ, ದೋಜಿ ಆಗಿದೆ. ಸೊ ಇಲ್ಲಿಂದ ಏನಾದ್ರು ಹೋದ್ರೆ 251 ಕೆಳಗಡೆ ಮೇಲ್ಗಡೆ ನಾಳೆ ಸಸ್ಟೈನ್ ಆದ್ರೆ, ಅಂದ್ರೆ ನಾಳೆ ಕ್ಲೋಸಿಂಗ್ ಎಂಟೈರ್ ಎಂಡ್ ಆಫ್ ದ ಡೇಗೆ 251 ಮೇಲ್ಗಡೆ ಹೋಗಿದ್ರೆ ಕಣ್ ಮುಚ್ಕೊಂಡು 262 2 to 3 ಡೇಸ್ ಅಲ್ಲಿ ಬರುತ್ತೆ. ಎಷ್ಟು ಹೇಳಿ? 262 ಕಣ್ ಮುಚ್ಕೊಂಡು 262 ಬರುತ್ತೆ. 2 ರಿಂದ 3 ದಿನದಲ್ಲಿ ಟಾಟಾ ಪವರ್ ಯಾಕೆ ಕೆಳಗಡೆ ಹೋಗ್ತಿದ್ರೆ, ದಿಸ್ ಇಸ್ ಮಾರ್ಕೆಟ್ ಸೈಕಲ್. ಓವರ್ ಆಲ್ ಮಾರ್ಕೆಟ್ ಡೌನ್ ಇದೆ, ಹೌದಾ, ನಿಫ್ಟಿ ಬೀಳ್ತಿದೆ. ದಿಸ್ ಇಸ್ ವೆರಿ ಜನರಲ್. ಮಾರ್ಕೆಟ್ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಬಟ್ ಓವರ್ ಆಲ್ ರನ್ ಅಲ್ಲಿ ನೀವು ನೋಡಿದ್ರೆ ದಿಸ್ ಇಸ್ ಹೌ ಮಾರ್ಕೆಟ್ ವರ್ಕ್ ಆಗುತ್ತೆ. ಸೊ ಲೆವೆಲ್ ಅನ್ನ ಬರೆದು ಇಟ್ಕೊಳ್ಳಿ. ಟಾಟಾ ಪವರ್ ಗೆ
251 ಕೆಳಗಡೆ ನಾಳೆ ಕ್ಲೋಸ್ ಆದ್ರೆ ನಿಮ್ಗೆ ಆರಾಮಾಗಿ 262 ಬರುತ್ತೆ, ಆಮೇಲೆ 280, ಆಮೇಲೆ ಆಲ್ ಟೈಮ್ ಹೈ 299 ಬರುತ್ತೆ. ಸೊ ಇನ್ ಕೇಸ್ 251 ಕೆಳಗಡೆ ಅದೇನಾದ್ರೂ ಕೆಳಗಡೆ ಹೋದ್ರೆ 239, 226 ಕಣ್ಣು ಮುಚ್ಕೊಂಡು ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ಕೋತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲ ಅನ್ಕೋತೀನಿ ನಂಗೆ. ಓಕೆ, ನಿಖಿಲ್ ಅವ್ರು ಕೇಳ್ತಿದಾರೆ ಪಿರಮಿಡ್ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ. ಎಸ್ ನಿಖಿಲ್ ಅವರ ಪಿರಮಿಡ್ ಇಂಡಸ್ಟ್ರಿ ಬಗ್ಗೆ ನೋಡೋಣ. ಪಿರಮಿಡ್ ಎಂಟರ್ಪ್ರೈಸಸ್, ಸಾರಿ ನಾಟ್ ಇಂಡಸ್ಟ್ರೀಸ್, ಎಂಟರ್ಪ್ರೈಸಸ್ ಬಗ್ಗೆ ನಾನು ಇದ್ರ ಬಗ್ಗೆ ತುಂಬಾ ನನ್ನ ವೆಬಿನಾರ್ಸ್ ಅಲ್ಲಿ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಪಿರಮಿಡ್ ಎಂಟರ್ಪ್ರೈಸಸ್ ಬಗ್ಗೆ ರೈಟ್ ನಾವು ನೋಡಿ 2224 ಇದೆ ಅಂಡ್ ಇಟ್ ಮೇಡ್ ಅ ಲೋ ಆಫ್ ರೀಸೆಂಟ್ಲಿ 1877 ಆಲ್ ಟೈಮ್ ಹೈ. ನೋಡಿ ಈ ಸ್ಟಾಕ್ ವಾಸ್ ಮಲ್ಟಿ ಬ್ಯಾಗರ್, ಐ ಮೀನ್ ಮುಂಚೆ ಎಲ್ಲ, ಬಟ್ ರೀಸೆಂಟ್ ಆಗಿದ್ದು ಕೋವಿಡ್ ಟೈಮ್ ಅಲ್ಲಿ 600 ಬಂದು 600 2000 ಐ ಮೀನ್ ಒಂದೇ ನಿಮಿಷ 600 2900 3000 ತನಕ ಬಂದಿವಾಗ 1800 ಬಂದಿತ್ತು ಮೊನ್ನೆ ವಾರ್ ಲೋ ಅಲ್ಲಿ. ದಟ್ ವಾಸ್ ಅ ಬೆಸ್ಟ್ ಟೈಮ್ ಪಿರಮಿಡ್ ಎಂಟರ್ಪ್ರೈಸಸ್. ಇವಾಗ ಸರ್ ಹಿಂದಿಂದೆಲ್ಲ ಬಿಡಿ ಸರ್, ಈಗಿನ ಹೇಳಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ರಿಮೂವ್ ಮೈ ಅನಾಲಿಸಿಸ್. ಇದನ್ನ ರಿಮೂವ್ ಮಾಡಿ ಹೇಳ್ತೀನಿ ನೋಡಿ. ನಾನು ಸಿಕ್ಕಾಪಟ್ಟೆ ಟೂಲ್ಸ್ ಯೂಸ್ ಮಾಡ್ತೀನಿ. ಎರಡೇ ಯೂಸ್ ಮಾಡುದು. ಒಂದು ಸ್ಟಾಕ್ ಸ್ಟ್ರೆಂತ್ ನೋಡಕ್ಕೆ ನಾನೇನ್ ಯೂಸ್ ಮಾಡ್ತೀನಿ ಅಂದ್ರೆ ಫಿಬೊನಾಸಿ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ತೀನಿ ಸ್ನೇಹಿತರೆ. ಸೊ ಈಗ ಪ್ರೆಸೆಂಟ್ ನೋಡಿದ್ರೆ ಓಕೆ ಎಲ್ಲಿ ತನಕ 2440 ಮೇಲ್ಗಡೆ ಹೋಗಲ್ವೋ, 2448 2450 ಮೇಲ್ಗಡೆ ಹೋಗಲ್ವೋ ಅಲ್ಲಿ ತನಕ ಇದು ಬೈ ಇಲ್ಲ. ಕ್ಲಿಯರ್? ಯಾಕಂದ್ರೆ 50% ರಿಟ್ರೇಸ್ಮೆಂಟ್ ಇದ್ದೇ ಇರಬೇಕು, ತಲೆಯಲ್ಲಿ ಇಟ್ಕೊಳ್ಳಿ ಪಿರಮಿಡ್ ಎಂಟರ್ಪ್ರೈಸಸ್ ಬಗ್ಗೆ. ಒಂದನೇದ್ದು. ಎರಡನೇದ್ದು, ನೀವು ಬೈ ಮಾಡಬಹುದು 2110 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 2100 ಸ್ಟಾಪ್ ಲಾಸ್ ಇಟ್ಕೊಂಡು 2200 ಬೈ ಮಾಡಬಹುದು ಸ್ನೇಹಿತರೆ. 100 ಪಾಯಿಂಟ್ ಸ್ಟಾಪ್ ಲಾಸ್. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 2350, ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 2430. ಕ್ಲಿಯರ್? ಸೊ ಆಲ್ ಟೈಮ್ ಲೋಗೆ ಐ ಮೀನ್ 1800 ಬರೋದು ತುಂಬಾ ಕಡಿಮೆ. ಯಾಕಂದ್ರೆ ಇದು ಇಟ್ಸ್ ಫಂಡಮೆಂಟಲ್ ಇಸ್ ರಿಯಲಿ ಗುಡ್. ಸೊ ನೀವು ನನ್ನ ಕೇಳಿದ್ರೆ 2200 ಅರೌಂಡ್ ಬೈ ಮಾಡಬಹುದು ಅಂಡ್ 2110 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಇದು ಪಿರಮಿಡ್ ಬಗ್ಗೆ ನಿಖಿಲ್ ಅವರು. ಹೋಪ್ ನಿಮ್ಗೆ ಉತ್ತರ ಸಿಕ್ತು ಅನ್ಕೋತೀನಿ. ಎಸ್. ಸೊ ವಿಪ್ರೋ ಕೆಳಗಡೆ ಹೋಗ್ತಿದೆ ಸರ್, ಏನ್ ಮಾಡ್ಬೋದು ಅಂತ ವಿನಯ್ ಅವ್ರು ಕೇಳಿದ್ದಾರೆ. ನೋಡಿ ವಿನಯ್ ಅವ್ರೆ, ವಿಪ್ರೋ ತುಂಬಾ ಜನ ಕೇಳೋದು ಸರ್ ವಿಪ್ರೋ ಅಂತ. ನಾನು ಮೊದಲು ಹೇಳಿದೀನಿ ನಿಮ್ಗೆ ನನ್ನ ಇದ್ರಲ್ಲಿ ಸಹಿತ. ನಾನು ಇವನ್ ನಿಮ್ಗೆ ಐ ಮೀನ್ ನನ್ನ ಚಾರ್ಟ್ ಕೂಡ ತೋರಿಸ್ತಿದ್ದೀನಿ ನೋಡಿ. ವಿಪ್ರೋನ ಎಸ್ ಎಲ್ಲಿ ತನಕ ವಿಪ್ರೋ 520 ಕೆಳಗಡೆ ಹೋಗಲ್ವೋ ಅಲ್ಲಿ ತನಕ ಬೈ ಮಾಡಿ. ಎಷ್ಟು ಹೇಳಿ? 520. 520 ಕೆಳಗಡೆ ಹೋಗಲ್ವೋ ಅಲ್ಲಿ ತನಕ ಬೈ ಮಾಡಿ. 520 18 15 ಬಂತಂದ್ರೆ ಸೆಲ್ ಮಾಡಿ. ಯಾಕಂದ್ರೆ ಅದು ಕಣ್ಣು ಮುಚ್ಕೊಂಡು 470 ಬರುತ್ತೆ. ಏನ್ ಹೇಳಿ? IT ಸ್ಟಾಕ್ಸ್ ಒಂದು ಬೂಮ್ ಅಲ್ಲಿ ಸಿಕ್ಕಾಪಟ್ಟೆ ಅಪ್ ಹೋಗಿದೆ. ದಿಸ್ ಇಸ್ ವೆರಿ ಜನರಲ್ ಟೈಮ್. IT ಸ್ಟಾಕ್ಸ್ ವಿಲ್ ಗೋ ಡೌನ್, ಬಟ್ ದಿಸ್ ಇಸ್ ದ ಪಿಕಿಂಗ್ ಟೈಮ್. ಇವಾಗ ಏನಾದ್ರೂ ನೀವು ಇವತ್ತಿನ ನೋಡಿದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮುಖಾಂತರ ಹರಾಮಿ ಪ್ಯಾಟರ್ನ್ ಆಗಿದೆ. ಯಾರಿಗೆ ಕ್ಯಾಂಡಲ್ ಸ್ಟಿಕ್ಸ್ ಗೊತ್ತು ಅವ್ರು ಅರ್ಥ ಮಾಡ್ಕೊಳ್ತಾರೆ ಸ್ನೇಹಿತರೆ. ಹರಾಮಿ ಪ್ಯಾಟರ್ನ್ ಆಗಿದೆ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ. ಅರೌಂಡ್ ಎಷ್ಟಕ್ಕೆ ಅಂದ್ರೆ ನೀವು ನೋಡ್ಬೋದಿಲ್ಲ 500. ನಾಳೆ ಏನಾದ್ರು ನಾನು ಲೈವ್ ಅನಾಲಿಸಿಸ್ ಹೇಳ್ತೀನಿ ಕೇಳಿ. ನಾಳೆ ಹರಾಮಿ ಐ ಮೀನ್ ವಿಪ್ರೋದು 541 ಕೆಳಗಡೆ ಕ್ಲೋಸ್ ಆಗ್ಬೇಕು ನಾಳೆ ಕ್ಲೋಸಿಂಗ್. 541 ಕೆಳಗೆ ಅಪ್ಸೈಡ್ 541 ಮೇಲ್ಗಡೆ ಕ್ಲೋಸ್ ಆದ್ರೆ ಕಣ್ಣು ಮುಚ್ಕೊಂಡು ಬೈ ಮಾಡಿ. ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಬಂದ್ಬಿಟ್ಟು 560. ಕ್ಲಿಯರ್? 541 ಮೇಲ್ಗಡೆ ಕ್ಲೋಸ್ ಆದ್ರೆ, ಮೇಲ್ ಹೋದ್ರೆ ಅಲ್ಲ. ಕೆಲವೊಬ್ಬರಿಗೆ ಮಾರ್ಕೆಟ್ ಬಗ್ಗೆ ಐಡಿಯಾ ಇದ್ದವ್ರು ಅಷ್ಟೇ ನೋಡಿ, ಮೇಲ್ ಹೋದ್ರೆ ಕ್ಲೋಸ್ ಆದ್ರೆ ಅಲ್ಲ. ದಟ್ ಈಸ್ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಇನ್ನೊಬ್ರಿಗೆ ಬರೋಣ. ಹಿಂಗಿದ್ರೆ ಕೆಳಗಡೆ ಹೆಂಗ್ ಸರ್? 510 ಕೆಳಗಡೆ ಏನಾದ್ರು 520 ಕೆಳಗಡೆ ಕ್ಲೋಸ್ ಆದ್ರೆ, 520 ಕೆಳಗಡೆ ಕ್ಲೋಸ್ ಆದ್ರೆ 18 17 ತರ ಏನು ಬೈ ಮಾಡಬೇಡಿ. ಇದ್ರೆ ಸೆಲ್ ಮಾಡಿ. ಯಾಕಂದ್ರೆ 480 70 ಪಕ್ಕಾ ಬರುತ್ತೆ. 470 ಬರೆದು ಇಟ್ಕೊಳ್ಬೇಕನ್ನ ಬರುತ್ತೆ. ಸೊ ನಾನೇನ್ ಮಾಡಿದೀನಿ 519 ಸ್ಟಾಪ್ ಲಾಸ್ ಇಟ್ಕೊಂಡು ಬಿಟ್ಬಿಟ್ಟಿದ್ದೀನಿ ನಮ್ದು ಎಲ್ಲಾ ಹೋಲ್ಡಿಂಗ್ಸ್ ವಿಪ್ರೋದಲ್ಲಿ. ಇನ್ನ ಕೆಳಗಡೆ ಹೋದ್ರೆ 470 480 ನಾ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಕ್ಲಿಯರ್? ಓಕೆ, ಐ ಥಿಂಕ್ ವಿನಯ್ ಆಮೇಲೆ ಪೃಥ್ವಿರಾಜ್ ಇಬ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು ನಿಮ್ಗೆ. ಓಕೆ, ಅಕ್ಷತಾ ನಿಮ್ಗೆ ಲಿಂಕ್ ಸಿಕ್ತು. ಐ ಗಾಟ್. ಓಕೆ, ಸೊ ಡೆಫಿನೆಟ್ ಟ್ರೇಡ್ ವಿತ್ ಯು ಲೈವ್. ಓಕೆ, ನೀವು ಆಮೇಲೆ ಇದ್ ಮಾಡಿ. ನಿಖಿಲ್ ಅವರೇ ಸರ್, ಟಿಲ್ ನೌ ಐ ಡಿಡ್ಂಟ್ ಗೆಟ್ ಎನಿ ಲಿಂಕ್ ಅಬೌಟ್ ದ ಲೈವ್ ಟ್ರೇಡಿಂಗ್. ನಿಮ್ಗೆ ಸಿಕ್ಕಿಲ್ಲ. ಓಕೆ, ಮೇ ಬಿ ಸಿ ತುಂಬಾ ಜನ ನಮ್ಮ
ಏನಂದ್ರೆ ನಂಬರ್ ಅನ್ನ ಸೇವ್ ಮಾಡಿಲ್ಲ ನೀವು, ಅದಕ್ಕೆ ನಿಮ್ಗೆ ನಮ್ಮ ಬ್ರಾಡ್ಕಾಸ್ಟ್ ಅಲ್ಲಿ ಮೆಸೇಜ್ ಕಳ್ಸೋದ್ರಿಂದ ಕೆಲವೊಬ್ರಿಗೆ ಸಿಗಲ್ಲ ಅದು ಸ್ನೇಹಿತರೆ, ಸರಿನಾ? ಸೊ ನಮ್ಮ ನಂಬರ್ ಸೇವ್ ಮಾಡಿ ಒಂದ್ ಮೆಸೇಜ್ ಹಾಕಿ, ಸೊ ಸೆಂಡ್ ಮಿ ಮೆಸೇಜಸ್ ಅಂತ ನಿಮಗ್ ಸಿಗುತ್ತೆ ಸ್ನೇಹಿತರೆ. ಸೊ ಹಳೆ ಎಲ್ಲಾ ಕಾಂಟ್ಯಾಕ್ಟ್ ನಾವು ಕಳಿಸ್ತಿರ್ತೀವಿ. ಓಕೆ, ಸೊ ಟೆಲ್ ಮಿ ಅಬೌಟ್ L&T ಫಿನಾನ್ಸ್. ಸಮೀರ್ ಬಾನು ಅವ್ರು ಕೇಳಿದ್ದಾರೆ, ನಮ್ ಸ್ಟೂಡೆಂಟ್ ಅವರು, L&T ಫಿನಾನ್ಸ್ ಬಗ್ಗೆ. ಇವಾಗ ಇದು ನೋಡಿ, ರೀಸೆಂಟ್ ಮಾರ್ಚ್ ಮಂತ್ ಅಲ್ಲಿ ಇದು 60 ರೂಪಾಯಿ ಇದ್ದದ್ದು, ಇವಾಗ ಆಲ್ಮೋಸ್ಟ್ ಇಟ್ ಮೇಡ್ ಹೈ ಆಫ್ ಅರೌಂಡ್ ಎಷ್ಟಿದೆ ಹೈ, 90 ರೂಪಾಯಿ ಮಾಡಿ ಇವಾಗ 80 ರೂಪಾಯಿ ಬರ್ತಿದೆ. ಸೊ ಯಾರಿಗಾದ್ರೂ ನಮ್ಮ ಹತ್ರ ತಗೊಂಡವ್ರು ಇದ್ರೆ ಹೇಳ್ತೀನಿ ನಾನು, ಈ ಸ್ಟಾಕ್ ಇವಾಗ ಯಾವ ಫೇಸ್ ಅಲ್ಲಿ ಇದೆ ಅಂತಂದ್ರೆ ಸ್ನೇಹಿತರೆ, ಜಸ್ಟ್ ಹಂಗೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಯು ಅನ್ ಐಡಿಯಾ. ಇದು ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಇದೆ, ಹೌದಾ? ಸೊ ಕೆಲವೊಬ್ರು ಗೊತ್ತಿಲ್ಲ, ಅವ್ರಿಗೆ ಹೇಳ್ತಿದ್ದೀನಿ, ಗೊತ್ತಿದ್ರೆ ಆರಾಮಾಗಿ, ಐ ಮೀನ್ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಇದೆ. ಯಾವಾಗಿದು ನೀವು ಯಾವಾಗ ಬೈ ಮಾಡಿ ಅಂದ್ರೆ, ಐ ಮೀನ್ ಐ ವುಡ್ ಸೇ 77 ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಬಹುದು. ಯಾವ್ದು? L&T ಫಿನಾನ್ಸ್ ಅನ್ನ 77 ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಬಹುದು. ಇನ್ ಕೇಸ್ 77 ಬ್ರೇಕ್ ಆದ್ರೆ ಸ್ನೇಹಿತರೆ 72ಕ್ಕಿಂತ ಐ ವುಡ್ ಸೇ 68 ಬರುತ್ತೆ, ಹೌದಾ? ಸೊ ಇವಾಗಿರೋ ಪ್ರೈಸ್ ಏನಿದೆ ಅಲ್ಲ, ಅರೌಂಡ್ ಐ ಮೀನ್ 80 ಏನಿದೆ, 77 ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಬಹುದು. ಅಂದ್ರೆ 5% ಸ್ಟಾಪ್ ಲಾಸ್ ಆಗತ್ತೆ ನಿಮ್ದು. ಟಾರ್ಗೆಟ್ ಬಂದ್ಬಿಟ್ಟು ಇಮಿಡಿಯೇಟ್ ಟಾರ್ಗೆಟ್ ಇಸ್ ಅರೌಂಡ್, ಒಂದ್ ನಿಮಿಷ, 85 ಫಸ್ಟ್ ಟಾರ್ಗೆಟ್, ಎರಡನೇ ಟಾರ್ಗೆಟ್ ಈ ರೀಸೆಂಟ್ ಹೈ 1991 ಇರುತ್ತೆ ಸ್ನೇಹಿತರೆ L&T ಇದು. ಬಟ್ ನೀವು ಲಾಂಗ್ ರನ್ ಅಲ್ಲಿ ಕೇಳಿದ್ರೆ ನನ್ಗೆ ಇದನ್ನ ಇಟ್ಕೋಬೇಕಾ ಬೇಡವಾ ಅಂತ, ಆರಾಮಾಗಿ ಇಟ್ಕೊಳ್ಳಿ. ದಿಸ್ ಇಸ್ ರಿಯಲಿ ಗುಡ್ ಸ್ಟಾಕ್, ಆರಾಮಾಗಿ ಇಟ್ಕೋಬಹುದು ನೀವು. ಬಟ್ ಟ್ರೆಂಡ್ ಲೈನ್ ಮುಖಾಂತರ ಎಷ್ಟೋ ಜನ ನೀವು ಇದನ್ನ ನೋಡ್ಬೋದು ನೋಡಿ. ಐ ಥಿಂಕ್ ಟ್ರೆಂಡ್ ಲೈನ್ ನಾನು ಡ್ರಾ ಮಾಡಿದ್ರೆ ಐ ಮೀನ್ L&T ಹೌಸ್ ಫಿನಾನ್ಸ್, ಓಕೆ ಜಸ್ಟ್ ಅ ಮಿನಿಟ್. ಲಾಂಗ್ ಟರ್ಮ್ ಅಲ್ಲಿ ನೀವು ಇದನ್ನ ಬೈ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ರೀಸೆಂಟ್ ಆಗಿ ಯಾವಾಗ 90 ಮೇಲ್ಗಡೆ ಹೋದ್ರೆ ಬೈ ಮಾಡಿ. ಈ ಲೈನ್ ಅನ್ನ ಡ್ರಾ ಮಾಡಿದಿನಲ್ಲ, ಬೇಕಾದ್ರೆ ನೀವು ಡ್ರಾ ಮಾಡಿ ಅಥವಾ ತಲೆಯಲ್ಲಿ ಇಟ್ಕೊಳ್ಳಿ. 90 ಮೇಲ್ಗಡೆ ಹೋದ್ರೆ ಬೈ ಮಾಡಿದ್ರೆ ತುಂಬಾ ಸೇಫ್. ಇಲ್ಲ ಅಂದ್ರೆ ಮತ್ತಿದೆ, ಯಾಕಂದ್ರೆ ನೋಡಿ 200 ಲೆವೆಲ್ ಇಂದ ವೀಕ್ಲಿ ಚಾರ್ಟ್ ಅಲ್ಲಿ ಈ ಲೈನ್ ಕೆಳಗಡೆನೆ ಇದೆ. ಈ ತರ ಇದ್ದಾಗ ನಾನೇನ್ ಮಾಡ್ತೀನಿ ಅಂದ್ರೆ ಬೈ ಮಾಡಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಕ್ಲಿಯರ್? ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡ್ತಿದ್ರೆ 90 ಮೇಲ್ಗಡೆ ಹೋದ್ರೆ ಮಾತ್ರ ಬೈ ಮಾಡಿ L&T ಫಿನಾನ್ಸ್ ಅನ್ನ. ಕ್ಲಿಯರ್? 90 ಮೇಲ್ಗಡೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ. ಶಾರ್ಟ್ ಟರ್ಮ್ ಬೈ ಸೆಲ್ ಮಾಡ್ತೀರಾ ಅಂದ್ರೆ ನೀವು ಇಲ್ಲಿ ಬೈ ಮಾಡಬಹುದು 80ಕ್ಕೆ 77 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಟಾರ್ಗೆಟ್ ಬಂದ್ಬಿಟ್ಟು ಅರೌಂಡ್ 88ರಿಂದ 87. ಕ್ಲಿಯರ್? ಗುಡ್. ಸೊ ಎಲ್ರಿಗೂ ಅವ್ರವ್ರ ಉತ್ತರ ಸಿಗ್ತಿದೆ ಅಂತ ಅನ್ಕೊಳ್ತಿದೀನಿ. ಓಕೆ, ವಿನೋದ್ ಅವರು ಫಿಬೋನಾಸಿ ರಿಟ್ರೇಸ್ಮೆಂಟ್ ಅನ್ನ ಹೆಂಗ್ ಹಾಕೋದು ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಓಕೆ, ಐ ಎಕ್ಸ್ಪ್ಲೇನ್ ಯು. ಕೆಲವೊಬ್ರಿಗೆ ಸ್ನೇಹಿತರೆ ತುಂಬಾ ಸಿಂಪಲ್, ಹೆಂಗೆ ಅಂತ ಹೇಳ್ತೀನಿ ನೋಡಿ. ಯಾವುದೇ ಒಂದು ಸ್ಟಾಕ್ ಪ್ರೀವಿಯಸ್ ಇರೋ ಹೈ ಅಂಡ್ ಲೋ ತಗೊಳ್ಳಿ. ಸೊ ನಾನ್ ಇದನ್ನ ನೋಡಿದ್ರೆ ನನಗೆ 2017 ಹೈ 200 ಇದೆ. ಆಮೇಲೆ ರೀಸೆಂಟ್ ಆಲ್ ಟೈಮ್ ಲೋ ಅಥವಾ ರೀಸೆಂಟ್ ಆಗಿರೋ ಲೋ ಅರೌಂಡ್ ಎಷ್ಟು 60 ಇದೆ, ಹೌದಾ? ಇಲ್ಲಿ ನೋಡಿ, ಇದು ಯಾವ್ದು 40 ಇದೆ, ಸಾರಿ 40 ಇದೆ. ನನಗೆ ಈ ಸ್ಟಾಕ್ ಸ್ಟ್ರೆಂತ್ ನೋಡ್ಬೇಕು ನಾನು. ಸ್ಟ್ರೆಂತ್ ಅಂದ್ರೆ ಬೈಯಿಂಗ್ ಇದೆಯಾ ಸೆಲ್ಲಿಂಗ್ ಇದೆಯಾ ನೋಡ್ಬೇಕಂತ ಏನ್ ಮಾಡ್ಬೇಕು ಅಂದ್ರೆ, ಫಿಬೋನಸಿ ರಿಟ್ರೇಸ್ಮೆಂಟ್ ನಿಮಗೆ ಬೈ ಸೆಲ್ ಹೇಳ್ಕೊಡಲ್ಲ, ಸ್ಟಾಕ್ ಸ್ಟ್ರೆಂತ್ ಅನ್ನ ಹೇಳ್ಕೊಡುತ್ತೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು, ಬೈ ಸೆಲ್ ಮಾಡ್ಬೇಕು ಅಂದ್ರೆ ಕ್ಯಾಂಡಲ್ ಕಲೀರಿ ಅಥವಾ ಪ್ರೈಸ್ ಆಕ್ಷನ್ ಕಲೀರಿ. ಅದನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಕಲ್ತ್ರು ಯೂಸ್ ಇಲ್ಲ. ಕ್ಲಿಯರ್? ಪ್ರೈಸ್ ಆಕ್ಷನ್ ಅಂಡ್ ಕ್ಯಾಂಡಲ್ ಅನ್ನ. ಬಟ್ ಇವು ಫಿಬೋನಸಿ ರಿಟ್ರೇಸ್ಮೆಂಟ್ ಇಂದ ನಿಮ್ಗೆ ಸ್ಟಾಕ್ ಸ್ಟ್ರೆಂತ್ ಗೊತ್ತಾಗತ್ತೆ ನೋಡಿ. ನೀವು ಟಾಪ್ ಅಥವಾ ಬಾಟಮ್ ಗೆ ಈ ತರ ಲೈನ್ ಹಾಕೊಂಡ್ರೆ, ಓಕೆ, ನಾನ್ ಜಸ್ಟ್ ಟಾಪ್ ಅಥವಾ ಬಾಟಮ್ ಎರಡು ಮಾರ್ಕ್ ಮಾಡ್ಕೊಂಡೆ. ಇವಾಗ ನನಗೇನ್ ಗೊತ್ತಾಗತ್ತೆ ಹೇಳಿ, ಈ ಸ್ಟಾಕ್ ಎಲ್ಲಿ ತನಕ 120 ಕೆಳಗಡೆ ಇರುತ್ತೋ ಅಲ್ಲಿ ತನಕ ಇದು ಮೇಲ್ಗಡೆ ಹೋಗೋದಿಲ್ಲ ಅಂತಾನೆ ಅರ್ಥ. ಯಾವ್ದು 50% ರಿಟ್ರೇಸ್ಮೆಂಟ್ ನಾನ್ ನೋಡಿದ್ರೆ ವಿತ್ ದ ಹೆಲ್ಪ್ ಆಫ್ ಯಾವ್ದು ಫಿಬೋನಸಿ ಕಡೆಯಿಂದ. ಕ್ಲಿಯರ್? ತಲೆಯಲ್ಲಿ ಇಟ್ಕೊಳ್ಳಿ. ಈ ಸ್ಟಾಕ್ ಎಲ್ಲಿ ತನಕ 120 ಮೇಲ್ಗಡೆ ಹೋಗಲ್ವೋ ಅಲ್ಲಿ ತನಕ ಬೈ ಇರೋದೇ ಇಲ್ಲ. ಬಟ್ ಇದ್ ನೋಡಿ 76 ಇಮಿಡಿಯೇಟ್ ಲೆವೆಲ್ ಇದೆ, ಅರೌಂಡ್ ಐ ಮೀನ್ 78%. ಎಷ್ಟೋ ಟ್ರೈ ಮಾಡಿದೆ,
ಇಲ್ಲಿ ಬರಕ್ಕೆ 110 ತನಕ ಬಂದಿದೆ, ಮತ್ತೆ ಬಿದ್ದಿದೆ ನೋಡಿ ಸ್ನೇಹಿತರೆ. ಸೊ ಅದಕ್ಕೆ ಹೇಳೋದು ಟೆಕ್ನಿಕಲ್ ಅನ್ನ ಕಲಿಬೇಕು. ಸುಮ್ನೆ ಅವ್ರು ಹೇಳಿದ್ರು, ನನ್ ದೋಸ್ತ್ ಹೇಳ್ದ, ಫ್ರೆಂಡ್ ಹೇಳಿದ್ರು, ಬೈ ಮಾಡಿದೆ, ಸೆಲ್ ಮಾಡಿದೆ, ಅದೆಲ್ಲಾ ಬಿಟ್ಬಿಡಿ, ಏನಾಗಲ್ಲ. ನೀವು ಫ್ರೀ ಆಗಿ ಕಲಿಬೇಕು ಅಂದ್ರೆ ಅದನ್ನು ಹೇಳ್ಕೊಡಿ, ನಾನು ನಿಮ್ಗೆ ಫ್ರೀ ಆಗಿ ಹೇಳ್ಕೊಡ್ತೀನಿ ಕೆಲವೊಂದ್ ಥಿಂಗ್ಸ್ ಅನ್ನ, ಕೆಲವೊಂದ್ ಬುಕ್ ರೆಫರ್ ಮಾಡ್ತೀನಿ, ನಮ್ ಯೂಟ್ಯೂಬ್ ವಿಡಿಯೋಸ್ ನೋಡಿ, ಲೈವ್ ಟ್ರೇಡಿಂಗ್ ಅಟೆಂಡ್ ಮಾಡಿ, ಲೈವ್ ಸೆಷನ್ಸ್ ಅನ್ನ, ಅಲ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸರ್ ನಾನ್ ನಿಮ್ಗೆ ಮೆಂಟರ್ಶಿಪ್ ಬೇಕು, ಪೇ ಮಾಡ್ತೀನಿ, ಐ ಆಮ್ ರೆಡಿ ಟು ಲರ್ನ್ ಫ್ರಮ್ ಯು ಅಂದ್ರೆ ಅದಕ್ಕೂ ನಾವು ರೆಡಿ ಇದ್ವಿ. ದಟ್ ಈಸ್ ಆಲ್ ಕಂಪ್ಲೀಟ್ಲಿ ವಿತ್ ಯು. ಓಕೆ, ಇವಾಗ ನೋಡಿದ್ರೆ ಟ್ರೆಂಡ್ ಲೈನ್ ಮುಖಾಂತರ ಅರೌಂಡ್ 90 ಮೇಲ್ಗಡೆ ಹೋದ್ರೆ ಬೈ, ಫಿಬೊನಾಸಿ ಮುಖಾಂತರ ನೋಡಿದ್ರೆ 120 ಮೇಲ್ಗಡೆ ಬೈ ಸ್ನೇಹಿತರೆ. ಹೋಪ್ ಐಡಿಯಾ ಬಂತು ಅಂತ ಅನ್ಕೊಳ್ತೀನಿ ವಿನೋದ್ ಅವ್ರೆ ನಿಮ್ಗೆ. ನೋಡೋಣ ಆಮೇಲೆ. ರಕ್ಷಿತ್ ಸರ್, HGS ಶೇರ್ಸ್ ನಲ್ಲಿ ಇಶ್ಯೂ ಇದೆಯಾ, ಪ್ಲೀಸ್ ಎಕ್ಸ್ಪ್ಲೇನ್. ರಾಕೇಶ್ ಅವರು ಕೇಳಿದ್ದಾರೆ. ಸೊ ನಾ ಅದನ್ನ ಸ್ಟಾಕ್ಸ್ ಅನ್ನ ಡ್ರಾ ಮಾಡ್ತೀನಿ ಇವಾಗ. HGS ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ಸ್ ಅಂತ, ಯಾರು ಕೇಳಿಲ್ಲ ಅವ್ರಿಗೆ. ವಾವ್, ಡೈಲಿ ಟ್ರೆಂಡ್ ನೋಡಿದ್ರೆ ಸ್ನೇಹಿತರೆ, ವಾಟ್ ಅ ಮೂವ್ ನೋಡಿ. 200ರಿಂದ 2000 ಹೋಗಿದೆ ಸ್ನೇಹಿತರೆ. ಎಷ್ಟಕ್ಕೆ? 2020ರಿಂದ 2022, ಆಲ್ಮೋಸ್ಟ್ 2 ವರ್ಷದಲ್ಲಿ 200ರಿಂದ 2000 ತನಕ ಹೋಗಿದೆ. 2000 ತನಕ ಹೋದ್ಮೇಲೆ ಸ್ವಲ್ಪ ಕೆಳಗಡೆ ಬಂದೇ ಬರುತ್ತೆ, ಏನು ಇಶ್ಯೂ ಇಲ್ಲ. ದಿಸ್ ಇಸ್ ವೆರಿ ನಾರ್ಮಲ್. ಐ ವುಡ್ ಸೇ ನೆಕ್ಸ್ಟ್ ಏನ್ ಆಗ್ಬೋದು ಅಂತ ಜಸ್ಟ್ ನನ್ನ ಪ್ರಿಡಿಕ್ಷನ್, ಅಥವಾ ನಾ ಇದ್ರಲ್ಲಿ ಬೈ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ನನ್ಗೆ. ಅರೌಂಡ್ 930 ಅಥವಾ 950 ಮೇಲ್ಗಡೆ ಎಲ್ಲಿ ತನಕ ಇದು ಸಸ್ಟೈನ್ ಇರುತ್ತೋ ಅಲ್ಲಿ ತನಕ ಆರಾಮಾಗಿ ಬೈ ಮಾಡಬಹುದು. ಕ್ಲಿಯರ್? ಸೊ ಮೇ ಬಿ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ನೀವು ನನ್ನ ಕೇಳಿದ್ರೆ, ಇವಾಗ 1100 ಇದೆ. ಸೊ ಅರೌಂಡ್ 1350 ತನಕ ಬರ್ಬೋದು ನೆಕ್ಸ್ಟ್. ಅಲ್ಲೇನ ನೀಟಾಗಿ ಸಸ್ಟೈನ್ ಆದ್ರೆ ಓಕೆ. ಜಸ್ಟ್ ಅ ಮಿನಿಟ್. ಅಪ್ ಟ್ರೆಂಡ್ ಎಲ್ಲಾ ಸ್ಟಾರ್ಟ್ ಆಗೋ ಎಲ್ಲಾ ಲಕ್ಷಣಗಳು ಇದೆ ಸ್ನೇಹಿತರೆ. ಯಾವಾಗಂದ್ರೆ ಓನ್ಲಿ ಇಫ್ ಇದು ಈ ಹೈ ಮೇಲ್ಗಡೆ ಹೋಗ್ಬೇಕು. ಹೈ ಎಷ್ಟಿದೆ ಅಂತಂದ್ರೆ 1150, 1152, 1150 ಮೇಲ್ಗಡೆ ಏನಾದ್ರು ಕ್ಲೋಸ್ ಆದ್ರೆ, 1152 ಮೇಲ್ಗಡೆ ಕ್ಲೋಸ್ ಆದ್ರೆ ಆರಾಮಾಗಿ ಬೈ ಮಾಡ್ಕೊಳ್ಳಿ, 1000 ಸ್ಟಾಪ್ ಲಾಸ್ ಇಟ್ಕೊಂಡು. ಕ್ಲಿಯರ್? ಯಾವುದು? HGS ಅನ್ನ. ಹೋಪ್ ರಾಕೇಶ್ ಅವರು ನಿಮ್ಗೆ HGS ಸ್ಟಾಕ್ಸ್ ಹಿಂದೂಜಾ ಗ್ಲೋಬಲ್ ಬಗ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಯಾವುದು 1150 ಅಬೋವ್ ಮೇಲ್ಗಡೆ ಕ್ಲೋಸ್ ಆದ್ರೆ ಕಣ್ ಮುಚ್ಕೊಂಡು ಬೈ ಮಾಡಿ, ಅಂಡ್ ದಿಸ್ ಇಸ್ ರಿಯಲಿ ಗುಡ್ ಸ್ಟಾಕ್. ಅಲ್ಲಿಂದ ನೆಕ್ಸ್ಟ್ ನೀವು 1300 1350 ಇಮಿಡಿಯೇಟ್ ಟಾರ್ಗೆಟ್, ಅಲ್ಲೂ ಸಹಿತ ಹೋದ್ರೆ 1600 ನೆಕ್ಸ್ಟ್ ಟಾರ್ಗೆಟ್. ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡ್ಕೋಬಹುದು. ದೇ ಹ್ಯಾವ್ BPO ಅಂಡ್ ಆಲ್ ದ ಬಿಸ್ನೆಸ್ ಇದೆ, ದಟ್ ಇಸ್ ರಿಯಲಿ ಗುಡ್. ನಮ್ಮ ಪಾಂಡುರಂಗ್ ಪಾಟೀಲ್ ಅವ್ರು ಕೇಳಿದ್ದಾರೆ, ಸರ್ ವಿಚ್ ಸ್ಟಾಕ್ ಇಸ್ ಗುಡ್ ಇನ್ ಸಿಲಿಕಾನ್ ಚಿಪ್ ಇಂಡಸ್ಟ್ರಿ? ಸಿಮೆಂಟ್ ಇಂಡಸ್ಟ್ರಿ ಆಮೇಲೆ ಸಿಲಿಕಾನ್ ಚಿಪ್ ಬಗ್ಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ನಾವೇನ್ ಮಾಡಿ, ನಮ್ಮ ಇನ್ಸ್ಟಾ ಚಾನೆಲ್ ಅಲ್ಲಿ ಪ್ರತಿ ಇಂಡಸ್ಟ್ರಿ ಬಗ್ಗೆನೂ ನಾವೊಂದು ಅಪ್ಡೇಟ್ ಕೊಟ್ಟಿರ್ತೀವಿ. ಸಿಮೆಂಟ್ ಇಂಡಸ್ಟ್ರಿ ಯಾವ್ದು ಬೈ ಮಾಡ್ಬೇಕು, ಆ ತರ ಈ ತರ ಎಲ್ಲ. ಸೊ ಮೇ ಬಿ ನೀವು ಹೋಗಿ ನೋಡಿ, ಇಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಾನು ಒಂದು 10 ಸ್ಟಾಕ್ ಲಿಸ್ಟ್ ಮಾಡಿ ಪರ್ಸನಲಿ ಪ್ರತಿಯೊಬ್ಬರಿಗೂ ಕೂಡ ಕಳಿಸ್ತೀನಿ, ಅಥವಾ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ಸೊ ಅದಕ್ಕೆ ನಿಮ್ಗೆ ಕಂಪ್ಲೀಟ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ. ನಮ್ಮ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ, ಸರ್ ಪಾಂಡುರಂಗ್ ಅವ್ರ ಮೆಸೇಜ್ ಹಾಕಿರಿ, ನಮ್ ಟೀಮ್ ದವ್ರು ನಿಮಗೆ ಅದಕ್ಕೆ ಬಗ್ಗೆ, ಯಾಕಂದ್ರೆ ಸ್ಟಾಕ್ಸ್ ಅನ್ನ ಐ ಹ್ಯಾವ್ ಟು ರೀಚ್ ಇಟ್ ಔಟ್. ಪ್ರತಿ ಸ್ಟಾಕ್ಸ್ ಬಗ್ಗೆ ನೋಡ್ಕೊಂಡು ನಿಮಗ್ ನಾ ಇನ್ಫಾರ್ಮ್ ಮಾಡ್ಬೇಕು ಅದ್ರ ಬಗ್ಗೆ, ಸರಿನಾ? ಸೊ ಕಾರ್ತಿಕ್ ಅವ್ರು ಕೇಳಿದ್ದಾರೆ, ಟುಮಾರೋ ಎಕ್ಸ್ಪೈರಿ ಡೇ ಸರ್, ನಾನು ಸ್ಕ್ಯಾಲ್ಪಿಂಗ್ ಪ್ರೈಸ್ ಆಕ್ಷನ್ ನಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಲಾ ಅಂತ ಮಾಡಬಹುದು. ನಿಮಗ್ ನೀಟಾಗಿ ಐಡಿಯಾ ಇದ್ರೆ ಪ್ರೈಸ್ ಆಕ್ಷನ್ ಬಗ್ಗೆ ಮಾಡಬಹುದು. ನಾನೇನ್ ಮಾಡ್ತೀನಿ, ಮಾರ್ನಿಂಗು ಯಾರ್ಯಾರು ಅಟೆಂಡ್ ಆಗಿದ್ರೆ ಇವಾಗ ಲೈವ್ ಸೆಷನ್ ಅನ್ನ 9 ಗಂಟೆ 9:30 ಅಥವಾ 10 ಗಂಟೆಗೆ ಮತ್ತೆ ಲೈವ್ ಸೆಷನ್ ಅಲ್ಲಿ ಜಾಯ್ನ್ ಆಗೋಣ. ನಾಳೆ ಲೈವ್ ಟ್ರೇಡಿಂಗ್ ಮಾಡೋಣ ಎಲ್ರು ಸೇರಿ. ಸೊ ಎಕ್ಸ್ಪೈರಿ ದಿನ ಲೈವ್ ಟ್ರೇಡಿಂಗ್ ಮಾಡೋಣ, ಹೆಜ್ಜಿಂಗು ಮಾಡ್ತೀನಿ ಅಥವಾ ಸ್ಕಲ್ಪಿಂಗು ಮಾಡ್ತೀನಿ. ಸೊ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಪೃಥ್ವಿರಾಜ್ ಅವ್ರು ಕೇಳಿದ್ರೆ, ನಮ್ ಸ್ಟೂಡೆಂಟ್ ಅನ್ಕೋತೀನಿ, ITC 52 ವೀಕ್ ಹೈ ಮಾಡಿದೆ, ಬಟ್ ನಾವು ಇವಾಗ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಸೊ ಬೇರಿಶ್ ಎಂಗಲ್ಫಿಂಗ್ ಆಗಿದೆ. ವಿ ವಿಲ್ ವೇಟ್ ಫಾರ್ ಬೈಯಿಂಗ್ ಫಾರ್ ಲಾಂಗ್ ಟರ್ಮ್ ಅಂತ ಕೇಳಿದ್ದಾರೆ. ITC ಬೈ ಮಾಡ್ತೀನಿ, ಚಾರ್ಟ್ ಹಾಕ್ತೀನಿ ನೋಡಿ ಇವಾಗ. ಓಕೆ, ಸೊ ITC ಈಸ್ ಇನ್ ಡೇಂಜರ್. ಯಾಕೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಸೆಲ್ ಮಾಡಿದ್ದಾರೆ, ಅರೌಂಡ್ 270 260 ರೇಂಜ್ ಅಲ್ಲಿ. ಸೊ ನೀವೀಗೇನ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ಎಲ್ಲಿ ತನಕ ಪ್ರೀವಿಯಸ್ ಹೈ ಬ್ರೇಕ್ ಆಗ್ಲು ಅಲ್ಲಿ ತನಕ ಬೈ ಮಾಡಕ್ ಹೋಗ್ಬೇಡಿ, ಅಥವಾ ಪ್ರೀವಿಯಸ್ ಲೋ ಬ್ರೇಕ್ ಆಗ್ಬೇಕು. ಪ್ರೀವಿಯಸ್ ಲೋ ಬ್ರೇಕ್ ಆಗಿದ್ದು 250 48 ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡ್ಬೋದು ನೀವು, ಸರಿನಾ? ಯಾಕಂದ್ರೆ ಇದನ್ನ ಅಡ್ವಾನ್ಸಿಂಗ್ ಫೇಸ್ ಅಲ್ಲಿ ಇದೆ. ಯಾವುದು
ITC ಅಡ್ವಾನ್ಸಿಂಗ್ ಫೇಸ್ ಅಲ್ಲಿ ಇದೆ, ಇನ್ನೂ ಮುಗುದಿಲ್ಲ. ಅಡ್ವಾನ್ಸಿಂಗ್ ಫೇಸ್ ಅಲ್ಲಿ ಅಪ್ ಡೌನ್ ಇರುತ್ತೆ. ಬಟ್ ನಿಮಗ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಈ ಒಂದು ಲೋ ಕೆಳಗಡೆ ಬರಬಾರ್ದು. ಎಷ್ಟಿದೆ ಹೇಳಿ ಲೋ? 258 ಇದೆ. 258 ಕೆಳಗಡೆ ಏನಾದ್ರೂ ಮಾರ್ಕೆಟ್ ಕ್ಲೋಸ್ ಆದ್ರೆ, ಇವನ್ ಅದಕ್ಕಿಂತಾನು ಬೆಟರ್ ಹೇಳ್ತೀನಿ ನೋಡಿ, ಓಪನಿಂಗ್ ಅಥವಾ ಲೋ ಏನಿದೆ 256 ಕೆಳಗಡೆ ITC ಕ್ಲೋಸ್ ಆದ್ರೆ 256, ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬೈಯಿಂಗ್ ಆಗಿದೆ. ಸೊ 256 ಕೆಳಗಡೆ ಏನಾದ್ರೂ ಮಾರ್ಕೆಟ್ ಇದು ಕ್ಲೋಸ್ ಆದ್ರೆ ಕಣ್ಣು ಮುಚ್ಕೊಂಡು he will come around 240. ಕ್ಲಿಯರ್? ಸೊ 256 ಬಹಳ ಇಂಪಾರ್ಟೆಂಟ್ ಲೆವೆಲ್, ಅದನ್ನ ನೋಡ್ಕೊಂಡು ಇದನ್ ಮಾಡಿ. ಐ ಥಿಂಕ್ ಇವಾಗಲೂ ಸಹಿತ ದಿಸ್ ಇಸ್ ಅ ಗುಡ್ ಟೈಮ್ ಟು ಬೈ. ಕ್ಲಿಯರ್? ITC is a good time to buy provided 256 is the stop loss. ಕ್ಲಿಯರ್? ಹೋಪ್ ಪೃಥ್ವಿರಾಜ್ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಓಕೆ, ಚೆಕಿಂಗ್ ಔಟ್ ಪ್ರತಿಯೊಬ್ಬರದು ಕ್ವಶನ್ ಸಹಿತ. ಯಾರ್ಯಾರು ಲಿಂಕ್ ಸಿಕ್ಕಿಲ್ಲ ಅದನ್ನ ಕೇಳಿ ಸ್ನೇಹಿತರೆ. ಸೊ ಒಂದು ಕ್ವಶನ್ ಯಾರಿಗೆ, ಪಾಂಡುರಂಗ್ ಅವರು ನಮ್ಮ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ಸಿಲಿಕಾನ್ ಚಿಪ್ ಅಲ್ಲಿ ಆಮೇಲೆ ಇಂಡಸ್ಟ್ರಿ ಬಗ್ಗೆ ಒಂದ್ 3 ಇಂದ 4 ಸ್ಟಾಕ್ ಕಳಿಸ್ತೀನಿ. ದಟ್ ವಿಲ್ ಬಿ ರಿಯಲಿ ಗುಡ್ ಫಾರ್ ಅ ಲಾಂಗ್ ಟರ್ಮ್. ಮಿಕ್ಕಿದವ್ರಿಗೆ ಯಾರಿಗಾದ್ರೂ ಬೇಕು ಅಂದ್ರೆ ಅದನ್ನು ಸಹಿತ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಹೋಪ್ ಪ್ರತಿಯೊಬ್ರು ಸಹಿತ ಐಡಿಯಾ ಸಿಕ್ತು ಅನ್ಕೊಳ್ಳೋಣ. ಇದೇ ತರ ನಿಮಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಸ್ನೇಹಿತರೆ ನಮಗೆ ರೀಚ್ ಔಟ್ ಮಾಡಿ. ವಿ ಆರ್ ದೇರ್ ಟು ಸಪೋರ್ಟ್ ಯು ಇನ್ ಆಲ್ ದ ವೇಸ್. ನಾವೊಂದು ಪ್ರಾಫಿಟಬಲ್ ಟ್ರೇಡರ್ಸ್ ಟೀಮ್ ಮಾಡೋಣ. ನೀವು ನಮ್ ಸ್ಟೂಡೆಂಟ್ಸ್ ಆಗ್ರಿ ಬಿಡ್ರಿ, ಇಟ್ ಡಸಂಟ್ ಮ್ಯಾಟರ್ ಅಟ್ ಆಲ್. ಸೊ ಕೆಲವೊಬ್ರು ಕೇಳಿದಾರೆ, ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಯಾವ ಕಂಪ್ನಿ ಇನ್ವೆಸ್ಟ್ ಮಾಡ್ಬೇಕು ಹೇಳಿ ಸರ್, ಹೇಗ್ ಮಾಡ್ಬೇಕು? ಹೋಪ್ ಇವತ್ತಿನ ಇದಕ್ಕೆ ಜಾಯಿನ್ ಆದವರಿಗೆ ಒಂಥರ ಯು ಟೇಕ್ ಇಟ್ ಆಸ್ ಎನಿಥಿಂಗ್, ಎಕ್ಸ್ಟ್ರಾ ಬೋನಸ್ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು 5 ಸ್ಟಾಕ್ಸ್. 5 ಸ್ಟಾಕ್ ಅನ್ನ ಹೇಳ್ತೀನಿ, ಕರೆಂಟ್ ಲೆವೆಲ್ ಇಂದ ಬೈ ಮಾಡಿ. ಒಂದು 3 ತಿಂಗಳಲ್ಲಿ 3 to 4 ಮಂತ್ಸ್ ಅಲ್ಲಿ ನಿಮ್ಗೆ ಕಣ್ ಮುಚ್ಕೊಂಡು 30% ರಿಟರ್ನ್ ಸಿಗುತ್ತೆ. ಎಷ್ಟು ಹೇಳಿ? 30% ರಿಟರ್ನ್ ಸಿಗುತ್ತೆ. ಒಂದೇ ನಿಮಿಷ, ಲೆಟ್ ಮಿ ಗಿವ್ ಯು. ಒಂದೇ ನಿಮಿಷ ಸ್ಟಾಕ್ ಲಿಸ್ಟ್ ಹೇಳ್ತೀನಿ ನೋಡಿ. ತುಂಬಾ ಜನಕ್ಕೆ ದಿಸ್ ವಿಲ್ ಹೆಲ್ಪ್ ಯು ಲಾಟ್. ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಕಾಡಪ್ಪ ಸರ್ ಅವರೇ, ನಾನು ವಿಪ್ರೋ ಬಗ್ಗೆ ಆಲ್ರೆಡಿ ಹೇಳಿದೀನಿ. 510 ಕೆಳಗಡೆ ಹೋದ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಬೈ ಮಾಡಿ. 510 ಸ್ಟಾಪ್ ಲಾಸ್. 510 ಕೆಳಗಡೆ ಹೋದ್ರೆ ಇಟ್ ವಿಲ್ ಗೋ ಟು 470 ತನಕ ಬಂದೇ ಬರುತ್ತೆ. ಸೊ ಸ್ಟಾಕ್ಸ್ ಲಿಸ್ಟ್ ಹೇಳ್ತೀನಿ ನೋಡಿ. ಒಂದು IRB ಇನ್ಫ್ರಾ. IRB ಇನ್ಫ್ರಾ ಅಂತ ಸ್ನೇಹಿತರೆ. ಯಾಕೆ ಸರ್ ಈ ಸ್ಟಾಕ್? ಟೋಲ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಿದೆ. ಟೋಲ್ ಅಲ್ಲಿ ಇದೇನ್ ಟೋಲ್ ಗೇಟ್ ಅಲ್ಲಿ ಪೇಮೆಂಟ್ಸ್ ಏನ್ ಕಲೆಕ್ಟ್ ಮಾಡುತ್ತಲ್ಲ, ಆಲ್ಮೋಸ್ಟ್ ಮೇಜರ್ ಸೇರ್ ಇರೋದು ಟೋಲ್ ಅಲ್ಲಿ IRB ಇನ್ಫ್ರಾ ಕಂಪನಿ. ಕ್ಲಿಯರ್? ಸೊ IRB ಇನ್ಫ್ರಾ ನೀವು ಕಣ್ ಮುಚ್ಕೊಂಡು ಬೈ ಮಾಡ್ಕೋಬಹುದು. ಮೇದಲ್ಲಿ ನನ್ನ ಪ್ರಕಾರ ಏನ್ ಸಿಕ್ಕಾಪಟ್ಟೆ ಹೈ ಮಾಡ್ತಾನೆ IRB ಇನ್ಫ್ರಾ. ಏನ್ 238 ಅರೌಂಡ್ ಏನಿದೆಯಲ್ಲ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 300 and 330 ಇನ್ ಕಮಿಂಗ್ ಲೆಟ್ಸ್ ಸೇ ಮೇ ಎಂಡ್ ತನಕ, ಮೇ ಎಂಡ್ ಅಥವಾ ಜೂನ್ ಅಲ್ಲಿ. ಸೊ IRB ಇನ್ಫ್ರಾ ಇಸ್ ಒನ್ ಆಫ್ ದ ಗುಡ್ ಸ್ಟಾಕ್. ನೀವು ಇದನ್ನ ಆರಾಮಾಗಿ ಅಬ್ಸರ್ವ್ ಮಾಡ್ಕೋಬಹುದು. ಹೋಪ್ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಒಂದನೇದ್ದು. ಎರಡನೇದ್ದು ಯೂನಿಯನ್ ಬ್ಯಾಂಕ್. ಯೂನಿಯನ್ ಬ್ಯಾಂಕ್ ಇಸ್ ಆಲ್ಸೋ ರಿಯಲಿ ಗುಡ್ ರಿಸ್ಕ್ ರಿವಾರ್ಡ್ ಇದೆ ನಮ್ಗೆ. ಯೂನಿಯನ್ ಬ್ಯಾಂಕ್ ಅನ್ನು ಸಹಿತ ನೀವು ಬೈ ಮಾಡ್ಕೋಬಹುದು. ಯೂನಿಯನ್ ಬ್ಯಾಂಕ್. ಕ್ಲಿಯರ್? ಸೊ 133 ಇದೆ. ಇದ್ರ ಬಿಸ್ನೆಸ್ ಮಾಡೆಲ್ ಅಥವಾ ರಿಸ್ಕ್ ರಿವಾರ್ಡ್ ನೋಡಿದ್ರೆ ನನ್ನ ಪ್ರಕಾರ 180 ಆರಾಮಾಗಿ ಬರ್ತಾನೆ. ಇಲ್ಲಿಂದ ಅಡ್ವಾನ್ಸಿಂಗ್ ಫೇಸ್ ಸ್ಟಾರ್ಟ್ ಆಗಿದೆ ಯೂನಿಯನ್ ಬ್ಯಾಂಕ್ ಅಲ್ಲಿ. IRB ಇನ್ಫ್ರಾ, ಯೂನಿಯನ್ ಬ್ಯಾಂಕ್. ಇನ್ನೊಂದು ನೋಡಿ, SW ಸೋಲಾರ್ ಅಂತ ಇದೆ. SW ಸೋಲಾರ್ ಕಣ್ಣು ಮುಚ್ಕೊಂಡು ಬೈ ಮಾಡಿ. ಇಟ್ ಹ್ಯಾಸ್ ರಿಯಲಿ ಗುಡ್ ಪೊಟೆನ್ಶಿಯಲ್. ಅಡ್ವಾನ್ಸಿಂಗ್ ಸ್ಟಾರ್ಟ್ ಆಗಿದೆ. ಏನ್ ಸರ್ ಅಡ್ವಾನ್ಸಿಂಗ್? ಯಾರು ಕಲ್ತಿರೋರ್ನ ಕೇಳಿ, ಇಲ್ಲ ಅಂದ್ರೆ ಮೇ ಬಿ ನೆಕ್ಸ್ಟ್ ಟೈಮ್ ಇದ್ದಾಗ ಹೇಳ್ತೀನಿ ನಾನು. ಸೊ 373 ಇದೆ. ಆರಾಮಾಗಿ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಸಿ ಸರ್, ನೀವು ಒಂದು 5 ಸ್ಟಾಕ್ ಹೇಳ್ತಿದ್ರ ಸರ್, ನನ್ನ ಹತ್ರ 10,000 ಅಷ್ಟೇ ಇದೆ. ಹೆಂಗೆ ಸರ್? 5 ಸ್ಟಾಕ್ 2,000 ಡಿವೈಡ್ ಮಾಡಿ. ಒಂದೇ ಸ್ಟಾಕ್ ಅಲ್ಲಿ 10,000 ಹಾಕ್ಬೇಡಿ, 5,000 ಹಾಕ್ಬೇಡಿ. ಒಂದ್ 50,000 ಇದ್ರೆ ಒಂದ್ ಸ್ಟಾಕ್ ಅಲ್ಲಿ 5,000 10,000 ಹಾಕಿ. 10,000 ಅಷ್ಟೇ ಇದ್ರೆ ಒಂದ್ ಸ್ಟಾಕ್ ಅಲ್ಲಿ 1,500 ಇಂದ 2,000 ಹಾಕಿ. ಈ ತರ ಡಿವೈಡ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋನ. ಆಮೇಲೆ ಇನ್ನೊಂದು ಸೇಲ್. SAIL is really good company right now with present ಏನ್ ವ್ಯಾಲ್ಯೂಯೇಷನ್ ಇದೆ 101 ಇದೆ. ಕಣ್ಣು ಮುಚ್ಕೊಂಡು ಬೈ ಮಾಡಿ. ನನ್ನ ಪ್ರಕಾರ ಐ ವುಡ್ ಸೇ ಸೇಲು ಒಂದು 135 140, ಮೇ ಬಿ ಇನ್ನೊಂದು 2 ತಿಂಗಳಲ್ಲಿ ಬರ್ಬೋದು. ಸೇಲ್ ಈಸ್ ರಿಯಲಿ ಗುಡ್. IRB ಇನ್ಫ್ರಾ, ಯೂನಿಯನ್ ಬ್ಯಾಂಕ್, SW ಸೋಲಾರ್, ಸೇಲ್ ಕಂಪನಿ, ಅಂಡ್ ದ ಫೋರ್ತ್ ಒನ್ ಈಸ್ L&T. ಸೊ ಎಸ್ 4,100 ಇದೆ. ಸೊ ಇವತ್ತು ಸ್ವಲ್ಪ ರೇಂಜ್ ಬ್ರೇಕ್ಔಟ್ ಆಗಿದೆ, ಬಟ್ ಐ ಥಿಂಕ್ ಇಟ್ ಕ್ಯಾನ್ ಬಿ ಅ ಫಾಲ್ಸ್ ಬ್ರೇಕ್ಔಟ್.
ಎಲ್ಲಿ ತನಕ ಅಂದ್ರೆ 3800 ಅಬೋ ಇದ್ರೆ ಕಂಪ್ಲೀಟ್ಲಿ ನೀವು ಬೈ ಮಾಡಬಹುದು. ಯಾವ್ದು ಹೇಳಿ? IRB ಇನ್ಫ್ರಾ, ಸಾರಿ L&T ಕಂಪನಿ. ಈ 5 ಸ್ಟಾಕ್ ಅನ್ನು ಸಹಿತ ನೀವು ಯು ಕ್ಯಾನ್ ಟೇಕ್ ಇಟ್ ಎನಿಥಿಂಗ್. ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಹೋಪ್ ಒಂದು ಐಡಿಯಾ ಸಿಕ್ತು ಅನ್ಕೋತೀನಿ. ಯಾರಿಗೆ ಅಂದ್ರೆ ದಾದು ಅಂತ ಯಾರೋ ಇದಾರೆ, ದಾಡು ಸಮಥಿಂಗ್ ಅಂಡ್ ಆಲ್. ಹೋಪ್ ನಿಮ್ಗೆ ಐಡಿಯಾ ಸಿಕ್ತು ಅನ್ಕೊಳ್ತೀನಿ ಸ್ನೇಹಿತರೆ. ಈ 5 ಸ್ಟಾಕ್ ಅನ್ನು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋಗ್ಬೋದು. ಮಿನಿಮಮ್ ಸರ್ ನೀವು IRB ಇನ್ಫ್ರಾ ಹೇಳಿದ್ರಿ ಸರ್ ನಾಳೆ ಡೌನ್ ಬಿತ್ತು, ಆತರ ಅಲ್ಲ. 3 ರಿಂದ 4 ತಿಂಗಳು ಹೋಲ್ಡ್ ಮಾಡಿ. ಟ್ರಸ್ಟ್ ಮೀ, ನಿಮಗೆ ಮಿನಿಮಮ್ 25 ರಿಂದ 30% ರಿಟರ್ನ್ ಸಿಕ್ಕೇ ಸಿಗುತ್ತೆ. ಬಿಕಾಸ್ ನಂದು ಪರ್ಸನಲ್ ಹೋಲ್ಡಿಂಗ್ಸ್ ಇದೆ ಅಂಡ್ ನಾನು ಸಿಕ್ಕಾಪಟ್ಟೆ ಸ್ಟಡಿ ಕೂಡ ಮಾಡಿದೀನಿ. 5 ಸ್ಟಾಕ್ ಅಲ್ಲಿ 3 ಸ್ಟಾಕ್ ಅಂತೂ ಮಿನಿಮಮ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ. ಇನ್ನು 2 ಕಾಸ್ಟ್ ಟು ಕಾಸ್ಟ್ ಇರ್ಬೋದು ಅಥವಾ ಮೈನಸ್ ಅಲ್ಲಿ ಇರ್ಬೋದು. 3 ಸ್ಟಾಕ್ ರಿಟರ್ನ್ ಕ್ಯಾನ್ ಗಿವ್ ಯು ಹ್ಯೂಜ್ ಪರ್ಸೆಂಟೇಜ್ ಆಫ್ ಮನಿ. ಕ್ಲಿಯರ್? ಹೋಪ್ ಆಲ್ಮೋಸ್ಟ್ 9 ಗಂಟೆ 20 ನಿಮಿಷ ಆಗಕ್ ಬರ್ತಿದೆ. ಸೊ ಆಕ್ಚುಲಿ ಮುಂಜಾನೆಯಿಂದ ಮಾರ್ನಿಂಗ್ ಕ್ಲಾಸ್, ಮಾರ್ನಿಂಗ್ ಲೈವ್ ಟ್ರೇಡಿಂಗು, ನನ್ ಟ್ರೇಡಿಂಗ್ ಮುಗಿಸಿ 3 ಕ್ಲಾಸ್ ಇತ್ತು ನಂದು. 3 ಟ್ರೇಡಿಂಗ್ ಮುಗಿಸಿ, ಟ್ರೈನಿಂಗ್ ಅನ್ನ ಸೆಷನ್ಸ್ ಅನ್ನ ಮುಗಿಸಿ ಆಫ್ಲೈನ್. ಸೊ ಇವಾಗ ಐ ಥಿಂಕ್ ಐ ಆಮ್ ಗಿವಿಂಗ್ ಯು ಲೈವ್ ಅಂಡ್ ಹೋಪ್ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು. ಇವತ್ತಿನ ಸೆಷನ್ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ತುಂಬಾ ಜನ ಹೊಸದಾಗಿ ಜಾಯಿನ್ ಆಗಿದ್ರೆ ಸ್ನೇಹಿತರೆ, ಸೊ ಖುಷಿ ಆಗತ್ತೆ ನಿಮ್ನೆಲ್ಲ ನೋಡಿ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ತೀವಿ ಸ್ನೇಹಿತರೆ, ಒಂದ್ ಸಣ್ಣ ರಿಕ್ವೆಸ್ಟ್, ನಮ್ಮ ಗೂಗಲ್ ಪೇಜ್ ಲಿಂಕ್ ಅನ್ನ ನಿಮಗೆ ಕಳಿಸ್ತೀನಿ ನಾನು. ಸೊ ಏನು ನೀವೇ ನಮ್ಗೆ ಫ್ರೀ ಸೆಷನ್ ಗೆ ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಯು. ಗೂಗಲ್ ಲಿಂಕ್ ಅನ್ನ ಕಳಿಸ್ತೀನಿ. ಇವತ್ತಿನ ಸೆಷನ್ ಬಗ್ಗೆ ನಿಮ್ಗೆ ಏನಾಯ್ತು ಅಂತ ನೀವು ನಮಗ್ ಜಸ್ಟ್ ನಿಮ್ಮ ಒಂದು ವ್ಯಾಲ್ಯೂಯೇಬಲ್ ಫೀಡ್ಬ್ಯಾಕ್ ಅನ್ನ ಕಳಿಸಿದ್ರೆ ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಕಂಪ್ಲೀಟ್ಲಿ. ಸೊ ನಮ್ಮ ಗೂಗಲ್ ಲಿಂಕ್ ಅನ್ನ ಕಳಿಸ್ತೀನಿ ನೋಡಿ. ಹೋಪ್ ಎಸ್, ಆತರ ಏನಿಲ್ಲ ವಿನೋದ್ ಅವರೇ. ನಮಗೇನೋ ಒಂದು ದೇವ್ರ ನಾಲೆಜ್ ಕೊಟ್ಟಿದ್ದಾನೆ. ಆ ನಾಲೆಜ್ ನಿಮ್ ಜೊತೆ ಶೇರ್ ಮಾಡಕ್ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ರಿವ್ಯೂಸ್ ಕಳಿಸಿ ಸ್ನೇಹಿತರೆ ಇದಕ್ಕೆ. ಸೊ ನಿಮ್ಮ ರಿವ್ಯೂ ಬರೀರಿ ಇಲ್ಲ, ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಇನ್ನ ತುಂಬಾ ಜನಕ್ಕೆ ನಾವು ರೀಚ್ ಆಗೋ ಕೂಡ ತುಂಬಾ ಹೆಲ್ಪ್ ಆಗತ್ತೆ ನಮ್ಗೆ. ನಾನಿಲ್ಲಿ ನಿಮ್ಗೆ ಎಲ್ರಿಗೂ ಆಡ್ ಮಾಡ್ತಿದ್ದೀನಿ ನೋಡಿ. ಎಸ್, ಇದು ನಮ್ ಗೂಗಲ್ ಪೇಜ್ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಎಷ್ಟು ಜನ ನಿಮ್ಮ ರಿವ್ಯೂಸ್ ಹಾಕ್ತೀರಾ ಅಂತ. ಸೊ ಈ ಒಂದು ರಿವ್ಯೂ ಓಕೆ, ನಾನು ಡೈರೆಕ್ಟ್ ಆಗಿ ಮೆಸೇಜ್ ಹೋಗ್ತಿ ಎಲ್ರಿಗೂ ಕಳಿಸ್ತೀನಿ ಸ್ನೇಹಿತರೆ. ಎವ್ರಿ ಒನ್ ಇನ್ ಮೀಟಿಂಗ್ ಇನ್ ಜಸ್ಟ್ ಒಂದು ಹಾನೆಸ್ಟ್ ರಿವ್ಯೂ ಹಾಕಿ ಸ್ನೇಹಿತರೆ. ತುಂಬಾ ಹೆಲ್ಪ್ ಆಗುತ್ತೆ. ನಾವು ತುಂಬಾ ಜನಕ್ಕೆ ರೀಚ್ ಔಟ್ ಆಗ್ಬಹುದು. ಸೊ ಯಾರ್ಯಾರು ಇದ್ದೀರಾ, ನಾಳೆ ಅರೌಂಡ್ 9:30 ಅಥವಾ 9:40 ಲೈವ್ ಮಾಡೋಣ. ಎಲ್ರು ಸೇರಿ ಇಕ್ವಿಟಿ ಟ್ರೇಡಿಂಗ್ ಮಾಡೋಣ, ಫ್ಯೂಚರ್ ಆಪ್ಷನ್ಸ್ ಮಾಡೋಣ, ಇದ್ರೆ ಕಮೋಡಿಟಿ. ಸೊ ಬಿಫೋರ್ ಸೈನಿಂಗ್ ಆಫ್ ಅದಕ್ಕಿಂತ ಮೊದಲು ನಾನು ಇವಾಗ ಜಸ್ಟ್ ಕ್ಲಾಸ್ ನಡೆಯುವಾಗ ನಮ್ಮ ಸ್ಟೂಡೆಂಟ್ ಜೊತೆ ಒಂದು ಲೈವ್ ಟ್ರೇಡ್ ಮಾಡಿದೆ ನೋಡಿ. ಇದು ನಮ್ದು ಇವತ್ತಿಂದು ಓವರ್ ಆಲ್. ಸೊ ಕಮೋಡಿಟಿ ಟ್ರೇಡ್ ಮಾಡಿದ್ವಿ. ನ್ಯಾಚುರಲ್ ಗ್ಯಾಸ್ ಅಲ್ಲಿ 6,500 ನನ್ನ ಸ್ಕ್ರೀನ್ ಕಾಣ್ತಿದೆ ಅನ್ಕೊಳ್ತೀನಿ. 6,500 ಪ್ರಾಫಿಟ್. ಆಮೇಲೆ ಇನ್ನೊಂದ್ರಲ್ಲಿ ಗೋಲ್ಡ್ ಅಲ್ಲಿ ಜಸ್ಟ್ ಟ್ರಯಲ್ ಮಾಡಕ್ಕೆ 6,500 ನೆಟ್ ಪ್ರಾಫಿಟ್ ಮಾಡಿದ್ವಿ. ಇಂಟ್ರಾಡೇ ಇದು 2 ಟ್ರೇಡ್ ಮಾಡಿದ್ವಿ ಕಮೋಡಿಟಿ ಟ್ರೇಡಿಂಗ್ ಅಲ್ಲಿ ಸ್ನೇಹಿತರೆ. ನೀವು ಟೈಮಿಂಗ್ ಅನ್ನು ಕೂಡ ನೋಡ್ಕೋಬಹುದು. ಸೊ ಇಲ್ಲಿದೆ ನೋಡಿ ಟೈಮಿಂಗ್ ಕೂಡ 24 ಅಂದ್ರೆ 8 ಗಂಟೆ 4 ನಿಮಿಷಕ್ಕೆ ನಾವು ಟ್ರೇಡ್ ಮಾಡಿದ್ವಿ ಇವಾಗ. ಓಕೆನಾ? ಸೊ ಅರೌಂಡ್ 6,000. ಮತ್ತೆ ನಿನ್ನೆ ನಾವು ಒಂದು ವಿಡಿಯೋ ಮಾಡಿ ಕಳ್ಸಿದ್ವಿ, ಪ್ರತಿಯೊಬ್ಬರಿಗೂ ನೀವು ನೋಡ್ಬೋದು. ಅಲ್ಲಿ 47 ಅದನ್ನ 60,000ಕ್ಕೆ ನಾವು ಪ್ರಾಫಿಟ್ ಎಕ್ಸಿಟ್ ಆದ್ವಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬಹುದು ಸ್ನೇಹಿತರೆ. ನಿಮ್ಗೆ ಐಡಿಯಾ ಬರುತ್ತೆ. ಮಾರ್ಕೆಟ್ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದುಡ್ಡು ಮಾಡೋಣ. ಚೆನ್ನಾಗಿ ಇಲ್ದೇ ಇರೋವಾಗ ಕಾಸ್ಟ್ ಅಥವಾ ಸಿಕ್ಕಿದ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗೋಣ. ದಿನ ನಾವು ಹಬ್ಬ ಆಗ್ಬೇಕು, ದಿನ ದೀಪಾವಳಿ ಅಂದ್ರೆ ಆಗಲ್ಲ, ಹೌದಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ಲೈವ್ ವೆಬಿನಾರ್. ನೀವು ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂದ್ರೆ ಇನ್ಫಾರ್ಮ್ ಮಾಡಿ ಸ್ನೇಹಿತರೆ. ನಾವು ಏನೇನ್ ಕೋರ್ಸ್ ಹೇಳ್ಕೊಡ್ತೀವಿ ಅಂತ ಜಸ್ಟ್ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲೇ. ಹೋಪ್ ತುಂಬಾ ಜನಕ್ಕೆ ಗೊತ್ತು. ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೋಟಲ್ 3 ಇಂಪಾರ್ಟೆಂಟ್ ಇದು ಬರುತ್ತೆ. ಒಂದು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ. ಬೇಸಿಕ್ಸ್ ಅಲ್ಲಿ IPO ಬಗ್ಗೆ, IPO ಅಂದ್ರೆ ಏನು, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಆಮೇಲೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ NSE BSE ಅಂದ್ರೆ ಏನು, ಇದು ಬೇಸಿಕ್ಸ್ ಅಲ್ಲಿ. ಎಕ್ಸ್ಚೇಂಜಸ್ ಬಗ್ಗೆ ಹೇಳ್ಕೊಡ್ತೀವಿ. ಒಂದು ಕಂಪನಿ ಯಾವ ತರ ಲಿಸ್ಟ್ ಆಗತ್ತೆ ಅದನ್ನೆಲ್ಲ ಹೇಳ್ಕೊಂಡು, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಇಕ್ವಿಟಿ ಅಂದ್ರೆ ಏನು ಕಂಪ್ಲೀಟ್ ಇನ್ ಡೆಪ್ತ್. ಡೆರಿವೇಟಿವ್ ಅಲ್ಲಿ ಸ್ನೇಹಿತರೆ ಫ್ಯೂಚರ್ ಆಪ್ಷನ್ಸ್ ಅಂದ್ರೆ ಏನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. F&O ಬಗ್ಗೆ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ. ಆಪ್ಷನ್ಸ್ ಅಡ್ವಾನ್ಸ್ ಹೇಳ್ಕೊಡ್ತೀವಿ. ಕಮೋಡಿಟಿಯಲ್ಲಿ MCX ಅದೇ ಸೇಮ್. MCX ಅಂದ್ರೆ ಏನು, ಹೆಂಗ್ ಟ್ರೇಡ್ ಮಾಡಬಹುದು ನೀವು, ಲಾಟ್ ಸೈಜ್ ಎಲ್ಲ ಹೇಳ್ಕೊಡ್ತೀವಿ. ಆಮೇಲೆ 4th ಒನ್ ಯಾವ್ದು ಹೇಳಿ, ಕರೆನ್ಸಿ ಬಗ್ಗೆನೂ ಕೂಡ ಹೇಳ್ಕೊಡ್ತೀವಿ. ಕ್ರಿಪ್ಟೋ ಬಗ್ಗೆ ಕೂಡ ನಿಮಗೆ ನಾಲೆಜ್ ಇರೋ ತರ ಹೇಳ್ಕೊಡ್ತೀವಿ ನಾವು ಎಂಡಿಗೆ. ಸೊ ಇದು ಬೇಸಿಕ್ ಬಗ್ಗೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಏನು ಹೆಂಗ್ ವರ್ಕ್ ಆಗುತ್ತೆ ಅಂತ. ಅಡ್ವಾನ್ಸ್ ಅಲ್ಲಿ ಅನಾಲಿಸಿಸ್ ಅಲ್ಲಿ ಹೇಳ್ಕೊಡ್ತೀವಿ. ನನ್ನ ಸ್ಕ್ರೀನ್ ಕಾಣ್ತಿದೆ ಅನ್ಕೊಳ್ತೀನಿ. ಅನಾಲಿಸಿಸ್ ಅಲ್ಲಿ ಟೋಟಲ್ 3 ತರ ಬರುತ್ತೆ ಸ್ನೇಹಿತರೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ನಿಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನನಗೇನ್ ಚಾರ್ಟ್ ನೋಡಿ ಅನಾಲಿಸಿಸ್ ಮಾಡಿದೆ ಆತರ ನೀವು ಮಾಡ್ಕೋಬಹುದು. ಓನ್ ಆಗಿ ಟ್ರೇಡ್ ಮಾಡಬಹುದು, ಅನಾಲಿಸಿಸ್ ಮಾಡ್ಕೋಬಹುದು.
ಈ ಒಂದು ಟೆಕ್ನಿಕಲ್ ಅಲ್ಲಿ ನಾವು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಕಲ್ತ್ರೆ ನೀವು ಫುಲ್ ಟೈಮ್ ಟ್ರೇಡರ್ ಆಗ್ಬಹುದು, ನೀವು ಎಕ್ಸ್ಪರ್ಟ್ ಆಗ್ಬಹುದು ಸ್ನೇಹಿತರೆ, ಹೌದಾ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಒಂದು ಕ್ಯಾಂಡಲ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಇನ್ ಡೆಪ್ತ್ ಆಗಿ, ಅಥವಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ. ಎರಡನೇದ್ ನೋಡಿ ಇಂಡಿಕೇಟರ್ ಬಗ್ಗೆ ಹೇಳ್ಕೊಡ್ತೀವಿ. ಅಂಡ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್, ಹೊರಗಡೆ ಅವರು ಒಂದೊಂದಕ್ಕೂ ಸಹಿತ ಎಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಗೆ 5,000 ಚಾರ್ಜ್ ಮಾಡ್ತಾರೆ, ಇಂಡಿಕೇಟರ್ಸ್ ಗೆ ಈ ಪ್ರೈಸ್ ಆಕ್ಷನ್ ಗೆ ಒಬ್ಬೊಬ್ರು 25,000-30,000 ಚಾರ್ಜ್ ಮಾಡ್ತಾರೆ. ಸೊ ನಾವು ಪ್ರೈಸ್ ಆಕ್ಷನ್ ಅನ್ನ ಇದೇ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಸೊ ಪ್ರೈಸ್ ಆಕ್ಷನ್ ಇಡೀ ಜಗತ್ತಲ್ಲಿ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಸ್ಟ್ರಾಟಜಿ ಪ್ರೈಸ್ ಆಕ್ಷನ್ ಥಿಯರಿನ ಹೇಳ್ಕೊಡ್ತೀನಿ ನಿಮ್ಗೆ. ಇಷ್ಟೆಲ್ಲ ಆದ್ಮೇಲೆ ಸೈಕಾಲಜಿಕಲ್ ಅನಾಲಿಸಿಸ್ ಮೂರನೇದ್ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಸೈಕಾಲಜಿಕಲ್ ಅನಾಲಿಸಿಸ್ ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಸಹಿತ. ಅಂಡ್ ಎಂಡಿಗೆ ಇದೆಲ್ಲ ಆದ್ಮೇಲೆ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ ಬರುತ್ತೆ ಸ್ನೇಹಿತರೆ. ಈ ಸ್ಟ್ರಾಟಜೀಸ್ ಒಂದು 5 ಸ್ಟ್ರಾಟಜಿನ ನಿಮ್ಗೆ ಇಂಟ್ರಾಡೇಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ಪೊಸಿಷನಲ್ ಗೆ ಹೆಲ್ಪ್ ಆಗುವಂತ ಒಂದು 5 ಸ್ಟ್ರಾಟಜಿನ ಹೇಳ್ಕೊಡ್ತೀವಿ. ವಿಚ್ ನನ್ನ 9 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು 5 ಸ್ಟ್ರಾಟಜಿ ನಾನು ಓನ್ ಆಗಿ ಮಾಡಿದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೇಜರ್ ಥಿಂಗ್ ಏನು ಅಂದ್ರೆ ಲೈವ್ ಟ್ರೇಡಿಂಗ್ ಅಥವಾ ಪ್ರಾಕ್ಟಿಕಲ್ ಟ್ರೇಡಿಂಗ್ ಅನ್ನ ಮಾಡ್ತೀವಿ. ಆನ್ಲೈನ್ ಕ್ಲಾಸಸ್ ಇರ್ಬೋದು, ಆಫ್ಲೈನ್ ಕ್ಲಾಸಸ್ ಇರ್ಬೋದು ಸ್ನೇಹಿತರೆ. ಸೊ ಪ್ರಾಕ್ಟಿಕಲ್ ಕೂಡ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾವು ಎಂಟೈರ್ ಕೋರ್ಸ್ ಗೆ ಬಂದ್ಬಿಟ್ಟು ಸ್ನೇಹಿತರೆ 15,000 ಬೇಸಿಕ್ ಇಂದ ಅಡ್ವಾನ್ಸ್ ಅಂತ. ನಿಮಗೆ ಬೇಸಿಕ್ ಒಂಚೂರು ಗೊತ್ತಿದ್ರೆ ಹೇಳಿ, ಸ್ವಲ್ಪ ಕಡಿಮೆ ಮಾಡೋಣ. ಅದ್ರ ಜೊತೆ ಬೇಸಿಕ್ ಅನ್ನು ಕೂಡ ಹೇಳ್ಕೊಡ್ತೀನಿ ನಿಮ್ಗೆ. ಇದ್ರ ಜೊತೆಗೆ ಇನ್ ಕೇಸ್ ಕೋರ್ಸ್ ಮುಗಿದ್ಮೇಲೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಕೋರ್ಸ್, ನಿಮ್ಮ ಕೋರ್ಸ್ ಫೀಸ್ 15,000 ಅನ್ನ ವಿ ಆರ್ ಗೋಯಿಂಗ್ ಟು ಗಿವ್ ಯು ಬ್ಯಾಕ್. ಒಂದು ಕ್ವಶನ್ಸ್ ಕೇಳಲ್ಲ, 15,000 ವಾಪಸ್ ಕೊಟ್ಬಿಡ್ತೀವಿ. ಒಂದನೇದು. ಎರಡನೇದು ಫ್ರೀ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಒಂದು ಕ್ಲಾಸ್ ಅಲ್ಲಿ ಕೆಲವೊಂದು ಟಾಪಿಕ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು n ನಂಬರ್ ಆಫ್ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು. ಕ್ಲಿಯರ್ ಅಲ್ಲ? ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಮೂರನೇದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸ್ನೇಹಿತರೆ, ಲೈವ್ ಟ್ರೇಡಿಂಗ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಒಂದು 20-30,000 ನೀವು ಅಮೌಂಟ್ ಇಟ್ಕೊಂಡ್ರೆ ಈ ಕೋರ್ಸ್ ಫೀ 15,000ನ ನಿಮಗ್ ನಾವು ಲೈವ್ ಅಲ್ಲಿ ಪ್ರಾಫಿಟ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಮಾಡ್ಕೊಡ್ತೀವಿ. ಟ್ರೇಡ್ಸ್ ಕೊಡ್ತೀವಿ, ಬೈ ಮಾಡಿ ಸೆಲ್ ಮಾಡಿ ಅಂತ. ಆ 15,000ನ ನಿಮ್ಮ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆಗಿ ವಿದಿನ್ 1 ಅಥವಾ 1.5 ತಿಂಗಳಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ನಾವು ಅಷ್ಟು ದುಡ್ಡು ಮಾಡ್ಕೊಡ್ತೀವಿ. ಸೊ ನಿಮಗೆ 0 ರೂಪೀಸ್ ಅಲ್ಲಿ ಕಲ್ತಂಗ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಕೂಡ ನಿಮಗೆ ತಿರ್ಗಾ ನಿಮ್ಮ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆಯ್ತು, ಕಾನ್ಫಿಡೆನ್ಸ್ ಬಂತು. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಪ್ರತಿ ವಾರ ಸ್ಟಾಕ್ ಮಾರ್ಕೆಟ್ ಸೆಷನ್ಸ್ ಮಾಡ್ತಿರ್ತೀನಿ ನಾನು, ಲೈವ್ ಟ್ರೇಡಿಂಗ್ ಎಲ್ಲ. ಸೊ ಡೈಲಿ ನೀವು ಅದಕ್ಕೆ ಅಟೆಂಡ್ ಆಗ್ಬಹುದು ಸ್ನೇಹಿತರೆ, ಡೈಲಿ ಕೂಡ, ಸರಿನಾ? ನೀವು ಅಲ್ಲಿ ಜಾಯಿನ್ ಆಗಬಹುದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ವಿ ಆರ್ ಗೋಯಿಂಗ್ ಟು ಲಾಂಚ್ ಅ ಕಾಂಪಿಟೇಷನ್. ನಮ್ಮ ಯಾರ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ ನಮ್ಮ ಹತ್ರ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಕಾಂಪಿಟೇಷನ್ ಲೈವ್ ಮಾಡ್ತಿದೀವಿ ನಾವು. ಏನು ಅಂದ್ರೆ ನೀವೇನಾದ್ರೂ ಪ್ರಾಫಿಟ್ ಮಾಡಿದ್ರೆ ತಿಂಗಳಿಗೆ 10,000-20,000 ನಮ್ಮ ಕಡೆಯಿಂದ ನೀವು ಕ್ಯಾಶ್ ಪ್ರೈಸಸ್ ಅನ್ನ ಗೆಲ್ಬಹುದು. ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ ನೀವು ಟಾಪ್ ಆದ್ರೆ ಮೇ ದಿನ ಕಾಂಪಿಟೇಷನ್ ಲೈವ್ ಮಾಡ್ತಿದೀವಿ. ಅದ್ರ ಬಗ್ಗೆ ಸ್ಪೆಷಲ್ ನಾನು ವೆಬಿನಾರ್ ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಅಥವಾ ನಾಳೆ ಮಧ್ಯಾಹ್ನದೊಳಗಡೆ ಯಾರಾದ್ರೂ ನಮ್ಮ ಕೋರ್ಸಿಗೆ ಜಾಯಿನ್ ಆಗ್ತಿದ್ರೆ ಸ್ಪೆಷಲ್ ಆಫರ್ ಇದೆ. ನಮ್ ಟೀಮಿಗೆ ಇನ್ಫಾರ್ಮ್ ಮಾಡಿ, ಅವ್ರು ನಿಮ್ ಪರ್ಸನಲಿ ಆಫರ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆನ್ಲೈನ್ ಕೋರ್ಸಸ್ ಬಂದ್ಬಿಟ್ಟು ನಾಳೆಯಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಬೇಸಿಕ್ ಅಡ್ವಾನ್ಸ್ ಇಂದ ಆಫ್ಲೈನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ವೀಕ್ ಡೇಸ್ ಅಲ್ಲಿ ಇರುತ್ತೆ, ವೀಕೆಂಡ್ಸ್ ಅಲ್ಲೂ ಕೂಡ ನಿಮಗೆ ಸ್ಪೆಷಲ್ ಕ್ಲಾಸಸ್ ಇರುತ್ತೆ. ಇನ್ಫಾರ್ಮ್ ಮಾಡಿ. ಬೇಸಿಕ್ಸ್ ಅಷ್ಟೇ ಕಲಿಬೇಕಂದ್ರೂ ಕೂಡ ಅದಕ್ಕಂತಾನೆ ಸಪರೇಟ್ ಕೋರ್ಸ್ ಮಾಡಿ ಅದಕ್ಕೆ ಬೇರೆ ಫೀಸ್ ಕೂಡ ಮಾಡಿದೀವಿ. ಸೊ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಏನೇ ಕೋರಿ ಇದ್ರು ಕೂಡ ನಾವು ಹೇಳ್ಕೊಡ್ತೀವಿ. ಲೈವ್ ದುಡ್ಡು ಮಾಡಿದ್ರು ನೋಡಿದೀವಿ, ತೋರಿಸಿದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ ಹೋಗಿ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಅಂತ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅಂಡ್ ಮೋರ್ ಓವರ್ ನಿಮ್ಗೆ ಇನ್ನ ಏನೋ ಡೌಟ್ ಇದ್ರೆ ನಮ್ಗೆ ರೀಚ್ ಔಟ್ ಮಾಡಿ. ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ನಮ್ಮ ಓನ್ ಆಪ್ ರಿಲೀಸ್ ಆಗ್ತದೆ ಇನ್ನೊಂದು 10 days ಅಲ್ಲಿ. ಆ ಆಪ್ ಮುಖಾಂತರ ನೀವು ಟ್ರೈನಿಂಗ್ ತಗೋಬಹುದು. ರೆಕಾರ್ಡಿಂಗ್ ಸೆಷನ್ಸ್ ಕೂಡ ಅಲ್ಲಿ ಬರ್ತಿದೆ ಸ್ನೇಹಿತರೆ. ನೋಟ್ಸ್ ಕೂಡ ಕೊಡ್ತೀವಿ. ಎಸ್, ದಿಸ್ ಇಸ್ ಫ್ರಮ್ ಕ್ವೆಸ್ಟ್ ಕ್ಯಾಪಿಟಲ್. ನಾ ರಿವ್ಯೂಸ್ ಕೂಡ ಎಲ್ರಿಗೂ ಹಾಕಿ ಅಂತ ಹೇಳಿದೀನಿ, ಪ್ರತಿಯೊಬ್ರು ಹಾಕಿ. ನಾಳೆ 9:30 ಅಥವಾ 9:45ಕ್ಕೆ ಲೈವ್ ಸೆಷನ್ ಅನ್ನ ಮಾಡೋಣ. ಡಿಮ್ಯಾಟ್ ಅಕೌಂಟ್ ಇರ್ಲಿ ಬಿಡ್ಲಿ ನೀವು ಜಾಯಿನ್ ಆಗಿ ನಾವ್ ಯಾವ ತರ ದುಡ್ಡು ಮಾಡ್ತೀವಿ ಅಂತಾನು ಕೂಡ ನೋಡಿ. ಇನ್ ಕೇಸ್ ಡಿಮ್ಯಾಟ್ ಅಕೌಂಟ್ ಬೇಕು ಅಂದ್ರೆ ನಮ್ ಟೀಮ್ಗೆ ಹೇಳಿ, 15 ನಿಮಿಷದಲ್ಲಿ 15 ಮಿನಿಟ್ಸ್ ಅಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟ್ ರೆಡಿ ಆಗುತ್ತೆ. ಜಸ್ಟ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಅವ್ರು ನಿಮ್ಗೆ ಮೆಸೇಜ್ ಮಾಡ್ತಾರೆ. ದಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ಸ್ನೇಹಿತರೆ. ಇವನ್ ನನಗೆ ಹಸಿವಾಗಿದೆ, ಊಟನೂ ಮಾಡ್ಬೇಕು. ಅಂಡ್ ಎಸ್, ಬಾಯ್, ಗುಡ್ ನೈಟ್, ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್. ಎಲ್ರು ಕೂಡಿ ಕಲಿಯೋಣ, ಎಲ್ರು ಕೂಡಿ ಗಳಿಸೋಣ, ಎಲ್ರು ಕೂಡಿ ಬೆಳೆಯೋಣ ಸ್ನೇಹಿತರೆ. ಹೋಪ್ ಯು ಲೈಕ್ ದ ಟುಡೇಸ್ ವೆಬಿನಾರ್. ಎಸ್, ಥ್ಯಾಂಕ್ ಯು ಸಾಗರ್ ಅವರೇ. ಐ ಮೀನ್ ನಮ್ಗೆಲ್ಲ ದೇವ್ರು ನಂಗೆ ನಾಲೆಜ್ ಕೊಟ್ಟಿದ್ದಾನೆ ಅಂಡ್ ನನ್ನ ಹತ್ರ ಇರೋದನ್ನ ನಿಮಗ್ ನಾನು ಶೇರ್ ಮಾಡ್ತಿದ್ದೀನಿ. ಸೊ ದಟ್ಸ್ ಇಟ್. ಬಾಯ್, ಗುಡ್ ನೈಟ್.